ಒಳ್ಳೆ ಲಾಭನೂ ಇದೆ. ಮತ್ತೆ ನನಗೆ ಎಷ್ಟು ಬೇಕೋ ಬೆಲೆ ಅಷ್ಟು ನಿಗದಿ ಮಾಡಿ ಕೊಡೋ ಅಷ್ಟು ನನಗೆ ಅಕ್ಕಿ ಇದೆ. ಯಾಕಂದ್ರೆ ಇದು ಬೆಳೆದಿರೋದು ನಾನು, ಅದ್ರ ಬೆಲೆನೂ ನಾನೇ ನಿಗದಿ ಮಾಡಬೇಕು. ಮಳೆಗಾಲದಲ್ಲಾಗಲಿ ಚಳಿಗಾಲದಲ್ಲಾಗಲಿ ಅಥವಾ ಬೇಸಿಗೆಯಲ್ಲಾಗಲಿ ಖಂಡಿತವಾಗೂ ಎಲ್ಲಾ ಕಾಲದಲ್ಲೂ ಸೊಪ್ಪು ತರಕಾರಿಗಳನ್ನ ಮಾಡ್ಬೋದು. ಓಕೆ. ಈಗ ನಾನು ಉದಾಹರಣೆ ಕೊಟ್ಟಿದ್ದು ಬರೀ ಸೊಪ್ಪಲ್ಲಿ ಮಾತ್ರ. ಅದಾದ್ಮೇಲೆ ನನಗೆ ಕ್ಯಾರೆಟ್ ಬರ್ತಾ ಇದೆ, ಬೀನ್ಸ್ ಬರ್ತಾ ಇದೆ, ಮೂಲಂಗಿ ಬರ್ತಾ ಇದೆ, ಇನ್ನದು ನೋಲ್ಕೋಲ್ ಬರ್ತಾ ಇದೆ, ಕ್ಯಾಬೇಜ್ ಹಾಕ್ತೀನಿ, ಗೋರಿಕಾಯಿ ಹಾಕ್ತೀನಿ, ಬೆಂಡೆಕಾಯಿ ಹಾಕ್ತೀನಿ. ಅದನ್ನೆಲ್ಲ ಲೆಕ್ಕ ತಗೊಂಡ್ರೆ ಇನ್ ಯಾವ ಕಂಪನಿಲಿ ಬೇಕು, ಯಾವ ಕಂಪ್ನಿಗೆ ಹೋಗ್ಬೇಕು ನಾನು? ಓಕೆ. ನಾನೇ ಓನು, ನಂದೇ ಕಂಪ್ನಿ ಶುರು ಮಾಡಿದ್ದೀನಿ ನಾನು. ಇನ್ ಯಾವ ಕಂಪ್ನಿ ಯಾರು ಕೆಲಸ ಹೇಳಂಗಿಲ್ಲ ಸರ್. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಇವತ್ತು ನಾನು ಥ್ಯಾಂಕ್ಸ್ ಹೇಳ್ಬೇಕು ಅಂದ್ರೆ ಚುಕ್ಕಿ ಮೇಡಮ್ ಮತ್ತೆ ಅಮೃತ ಭೂಮಿಗೆ ತುಂಬಾ ಧನ್ಯವಾದ ಹೇಳ್ತೀನಿ. ಇವತ್ತು ಯಾರೇ ಬರಲಿ ಇಲ್ಲಿ ಡಾಕ್ಟರ್ಸು, ಇಂಜಿನಿಯರ್ಸ್ಗಳು, ಬೇರೆ ಬೇರೆ ದೇಶಗಳಿಂದೆಲ್ಲ ಬರ್ತಾರೆ. ಅವ್ರಿಗೆಲ್ಲರಿಗೂ ಮಾಹಿತಿ ಕೊಡ್ತಾ ಹೋಗ್ತೀನಿ. ಬಟ್ ಅದರಲ್ಲಿ ನನಗೆ ತುಂಬ ಖುಷಿ ಇದೆ. ಮತ್ತು ಈ ಕೆಲಸ ಮಾಡೋದ್ರಿಂದ ನನಗೆ ತುಂಬ ಖುಷಿ ಇದೆ. ನಮ್ಮ ಮನೆಗೆ ಹೋಯ್ತು ಅಂದರೆ ನೈಟ್ ಮಾತ್ರ ಮಲಗಿರ್ತೀನಿ ಅಷ್ಟೇ. ಬೆಳಿಗ್ಗೆ ಆಯಿತು ಅಂದರೆ 6:30 ಆಗ್ತಾ ಇದ್ದಂಗೆ ನಾವು ಫ್ರೆಶ್ ಅಪ್ ಆಗಬೇಕು, ಜಮೀನಿಗೆ ಬಂದು ನಿಂತ್ಕೋಬೇಕು ಅಂತ ಅನಿಸುತ್ತೆ. ಮತ್ತೆ ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂದರೆ ಸಂಜೆ ಆದಮೇಲೆ, ಅಲ್ಲಿ ತನಕ ಈ ಜಮೀನಲ್ಲೇ ಇರಬೇಕು ಅನಿಸುತ್ತೆ. ಅಷ್ಟೊಂದು ಇದಕ್ಕೂ ನಮಗೂ ಒಂದು ಬಾಂಧವ್ಯ ಇದೆ ಸರ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ಕಾರ ಸರ್. ರವಿ ಅವರೇ, ನಿಮಗೆ ನಮಸ್ತೆ. ನಮಸ್ಕಾರ. ಯಾಕಂದ್ರೆ ಈ ಫಾರ್ಮ್ ನಾನು ಭೇಟಿ ನೀವಿಲ್ದಂಗೆ ಆಗ್ತಾ ಇರಲಿಲ್ಲ. ನಾನು ಸುಮಾರು 6 ವರ್ಷಗಳಿಂದ ಅಮೃತ ಭೂಮಿನಲ್ಲಿ ರೈತರಾಗಿ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಇಲ್ಲಿ ಮುಖ್ಯ ಬೆಳೆ ಏನಂತಂದರೆ ಅಮೃತ ಭೂಮಿನಲ್ಲಿ ಒಂದಷ್ಟು ಬೀಜೋತ್ಪಾದನೆಯನ್ನು ಮಾಡ್ತೀವಿ. ಅಂದರೆ ನಾಟಿ ಬೀಜಗಳ, ಅಂದರೆ ನಮ್ಮ ದೇಶಿ ವೆರೈಟಿ ಯಾವುದಿತ್ತೋ ಅದನ್ನು ಉಳಿಸೋ ಕಡೆ ಮತ್ತು ಬೆಳೆಸಿ ರೈತರಿಗೆ ಪರಿಚಯ ಮಾಡಿಸೋ ಕಡೆ ಕೆಲಸ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೂ ನಾಟಿ ಬೀಜಗಳನ್ನು ಬಳಸಿ ಗ್ರಾಹಕರಿಗೆ ತರಕಾರಿ ರೂಪದಲ್ಲಿ ಕೊಡುವಂಥದ್ದು, ಹೊಸ ಏನು ತರಕಾರಿಗಳನ್ನ ಪರಿಚಯ ಮಾಡಿಸೋದು, ಇದನ್ನೆಲ್ಲ ಮಾಡ್ಕೋತಾ ಹೋಗ್ತಿದ್ದೀವಿ. ಮತ್ತು ನೀವೊಂದಷ್ಟು ನೋಡ್ಬೋದು, ಇವಾಗ ನಾನು ತೋರಿಸ್ತಾ ಹೋಗ್ತೀನಿ, ಬನ್ನಿ ಹಂಗೆ ಹೋಗ್ತಾ ನೋಡ್ತಾ ಮಾತಾಡೋಣ. ಖಂಡಿತ. ಅದರಲ್ಲಿ ನಾವು ಒಂದಷ್ಟು ಬೆಳೆಗಳನ್ನ ಬೆಳೀತಾ ಇದ್ದೀವಿ. ತರಕಾರಿನಲ್ಲಿ ಮೂಲಂಗಿ, ಮತ್ತೆ ಸೊಪ್ಪುಗಳಲ್ಲಿ ಎಲ್ಲಾ ತರದ ಸೊಪ್ಪು, ಈಗ ಕ್ಯಾರೆಟ್ ಆಗಿರ್ಬೋದು, ಬೀಟ್ರೂಟು, ಮತ್ತೆ ಮೂಲಂಗಿ, ಬೀನ್ಸು, ಆಮೇಲೆ ಸೊಪ್ಪುಗಳಲ್ಲಿ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಈ ತರ ಪ್ರತಿ ದಿನ ಬಳಕೆಗೆ ಬರುವಂತ ಸೊಪ್ಪು ತರಕಾರಿಗಳು ಇವೆಲ್ಲ. ಮಿನಿಮಮ್ ಅಂದ್ರೂ ಒಂದು ಮನೆಯಲ್ಲಿ ಹಬ್ಬ ಅಂದ್ರೂ ವಾರದಲ್ಲಿ 1-2 kg ಹಬ್ಬ ಅಂದ್ರೂ ತರಕಾರಿ ಬಳಸ್ತೀವಿ ನಾವು ಪ್ರತಿ ಮನೆಯಲ್ಲಿ. ಅದರಲ್ಲಿ ನೈಸರ್ಗಿಕ ಕೃಷಿನಲ್ಲಿ, ಅದ್ರೂ ಸಾವಯವ ಕೃಷಿನಲ್ಲಿ ಬಳಸೋದ್ರಿಂದ ತುಂಬಾ ರುಚಿಯಾಗಿರುತ್ತೆ, ಮತ್ತೆ ತುಂಬಾ ಹೆಲ್ದಿ ಆಗಿರುತ್ತೆ ಆಹಾರಗಳು. ನಾವು ತಿನ್ನೋ ಆಹಾರಗಳ ಬಗ್ಗೆ ನಮ್ಗೆ ಅರಿವು ಇರಬೇಕು. ಅದನ್ನ ನಾವು ಒಂದಷ್ಟು ವೈವಿಧ್ಯತೆ ಮಾಡಿದೀವಿ ಇಲ್ಲಿ. ಈಗ ಬೆಳೆಯೋದು ತುಂಬಾ ಈಸಿ ಇದೆ, ಇದರದೇನು ಈಸಿ ಇದೆಯಾ? ತುಂಬಾ ಈಸಿ ಸರ್. ಹೌದಾ? ಯುವಕ ಬಂದ್ರು ಇವತ್ತು ಕೃಷಿ ಮಾಡ್ಬೋದು. ನಾವು ನೋಡ್ಬೋದು, ನಾವು ಎಷ್ಟೋ ಜನ ಯುವಕರಿಗೆ ಹೇಳ್ತಾ ಇದ್ದೀವಿ, ಇಲ್ಲಿ ಕೃಷಿ ಮಾಡಿ, ಬ್ಯಾಕ್ ಟು ನ್ಯಾಚುರಲ್, ಮತ್ತೆ ನಮ್ಮ ತಾತ ಮುತ್ತಾತ ಅಂದ್ರು ಮಾಡ್ತಿರೋಂಥ ಕೃಷಿಗೆ ಬನ್ನಿ, ಅದರಲ್ಲಿ ಬೆಳೀರಿ, ಒಳ್ಳೆ ಆಹಾರಗಳ ಉತ್ಪತ್ತಿ ಮಾಡಿ, 4 ಜನಕ್ಕೆ ಆಹಾರಗಳನ್ನ ಚೆನ್ನಾಗಿ ನಾವು, ಅಂದರೆ ಯಾವುದೇ ಥರ ಕೆಮಿಕಲ್ ಇಲ್ಲದೆ ಕೊಡೋಣ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಈಗ ನಾನು ನೋಡ್ತಾ ಇದ್ದಾಗ ನನಗೆ ಒಂದು ವೆರೈಟಿ ಕಂಡಿದ್ದು ಏನು ಅಂತಂದ್ರೆ, ಓಪನ್ ಜಮೀನಲ್ಲಿ ನಿಮ್ಮ ಇದರಲ್ಲೇ ನೋಡ್ದಂಗೆ ಬೆಳೀತಾ ಇದ್ರಿ. ಈಗ ನೀವು ಒಂದು ನಿರ್ಮಾಣ ಮಾಡಿದಿರಿ, ಅಡ್ಡ ಏನೋ ಒಂದು ಇದನ್ನ ಇಟ್ಬಿಟ್ಟು, ಹಂಚಿಟ್ಬಿಟ್ಟು. ಯಾಕೆ ಈ ತರ ಪಾತಗಳನ್ನ ಮಾಡಿದಿರಿ? ಇದರಿಂದ ಏನು ಉಪಯೋಗ ಅಂತೀರಿ? ಸರ್, ಇದರಿಂದ ಏನು ಉಪಯೋಗ ಅಂದ್ರೆ ನೋಡಿ, ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ನಾವ್ ಏನ್ ಅನ್ಕೋತೀವಿ, ಯಾವುದೇ ತರದ ಭೂಮಿನ ಜಾಸ್ತಿ ಆಳವಾಗಿ ಉಳುಮೆ ಮಾಡಬಾರ್ದು ಅಂತ ಹೇಳ್ತೀವಿ. ಮತ್ತೆ ಪದೇ ಉಳುಮೆ ಮಾಡ್ತಾ ಇರಬಾರ್ದು ಒಂದು. ಮತ್ತೆ ಅದರಲ್ಲಿ ಕೆಲಸ ಕಡಿಮೆ ಆಗಿರ್ಬೇಕು. ಈಗ ನೀವು ಇವತ್ತಿನ ದಿನದಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಲೇಬರ್ಗಳು ಸಿಗ್ತಾ ಇಲ್ಲ, ಒಂದು ಕೆಲಸ ಮಾಡೋದಕ್ಕೆ ಲೇಬರ್ ಸಿಗ್ತಾ ಇಲ್ಲ. ಎಲ್ಲರೂ ಭೂಮಿಗಳನ್ನ ನಾನು ಏನ್ ಮಾಡ್ಲಿ ಅನ್ನೋ ಒಂದು ತಲೆ ಹೊತ್ಕೊಂಡು ಕೂತಿದ್ದಾರೆ. ಅದಕ್ಕೆ ಏನ್ ಮಾಡ್ತಾರೆ, ಈಗ ಕಳೆಗಳು ನೀವು ಇಲ್ಲೆಲ್ಲ ನೋಡ್ಬೋದು, ಕಳೆ ಬರ್ತಾ ಇದೆ. ಏನ್ ಮಾಡ್ತೀವಿ, ಹೋಗ್ತೀವಿ, ರೌಂಡ್ ಅಪ್ ತಗೊಬಂದು ಹೊಡೆದ್ಬಿಡ್ತೀವಿ. ಯಾಕೆ ಲೇಬರ್ ಸಿಗ್ತಾ ಇಲ್ಲ ನನಗೆ. ಈ ಉದ್ದೇಶದಿಂದ ನಾವೇನ್ ಮಾಡಿದ್ವಿ, ಕೆಲಸ ಕಡಿಮೆ ಆಗ್ಬೇಕು, ಆದಾಯ ಜಾಸ್ತಿ ಆಗ್ಬೇಕು. ಹೆಂಗಿದ್ರಲ್ಲಿ ಕೆಲಸ ಕಡಿಮೆ ಆಗಿದೆ ಅಂತ ಖಂಡಿತ ನಾನು ತೋರಿಸ್ತೀನಿ ನೋಡಿ. ಈಗ ನನ್ಗೆ ಈ ಹಂಚುಗಳು ಸಿಗ್ತಾ ಇದೆ. ಹೌದು. ಇವತ್ತಿನ ದಿನದಲ್ಲಿ ನೋಡಿದ್ರೆ
ಯಾರು ಹಂಚಿನ ಮನೆ ಕಟ್ತಾ ಇಲ್ಲ, ಹೌದು. ಎಲ್ಲರೂ ಬಿಲ್ಡಿಂಗ್ ಗಳು ಕಟ್ಕೋತಾ ಇದೀವಿ. ಹಾ ಈ ಹಂಚ್ಗಳು ಏನಾಗುತ್ತೆ ವೇಸ್ಟ್ ಅವ್ರಿಗೆ. ಹಾ. ನಾವು ಇದನ್ನ ಏನ್ ಮಾಡ್ತೀವಿ, ಅವ್ರಿಗೇನ್ ವೇಸ್ಟ್ ಅಂತ ಇಟ್ಬಿಡಲ್ಲ, ದುಡ್ಡು ಕೊಟ್ಟು ತಗೊಂಡ್ಬರ್ತಾ ಇದೀವಿ ನಾವು. ಓ, ಯಾರ್ದು ಅವ್ರು ತೆಗೆದು ಹಾಕ್ತಾರೋ ಹಂಚು ಅಂತ ತಗೊಂಬಂದಿದ್ ನೀವೀಗ? ಹೌದು, ನಾವು ಸೆಕೆಂಡ್ ಹ್ಯಾಂಡ್ ಹಂಚ್ಗಳನ್ನ ಬಳಸ್ಕೊತಾ ಇದೀವಿ. ಹಾ ಈ ಬಳಸ್ಕೊಳ್ಳೋ ಉದ್ದೇಶ ಏನೆಂದು, ಮೊದಲನೇ ಬಾರಿಗೆ ನಾನು ಉಳುಮೆ ಮಾಡಿದೆ ಇಲ್ಲಿ ಭೂಮಿನ. ಓಕೆ. ಅದಾದ್ಮೇಲೆ ನಾನು ಈ ತರ ರೈಸಿಂಗ್ ಬೆಡ್ ಮಾಡ್ಕೋತೀನಿ. ಹಾ ಇದನ್ನ ಹಾಕಿ ಹ್ಮ್ ಒಂದ್ ಬೆಡ್ ತರ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಹ್ಮ್ ಇದು 3 ಫೀಟ್ ಅಗಲ ಇದೆ, 3 ಫೀಟ್ ಅಗಲ ಇದೆ. ಹೌದು. ಲೆಂತ್ 100 ಫೀಟ್ ಬಳಸ್ತೀನಿ. 100 ಫೀಟ್ ಬಳಸ್ತೀನಿ. ಅಂದ್ರೆ 100 ಅಡಿ ಅಂತಂದ್ರೆ 1 ಎಕರೆಗೆ 100 ಬೆಡ್ ಬಂತು. 100 ಬೆಡ್ ಬರುತ್ತೆ. 100 ಬೆಡ್ ಬರುತ್ತೆ 1 ಎಕರೆಗೆ. 1 ಎಕರೆಗೆ. ಹಾ 3 ಅಡಿ ಅಷ್ಟು 100 ಅಡಿ ಅಷ್ಟು. ಹೌದು. ಹಾ 100 ಬೆಡ್ ಮಾಡ್ತೀನಿ. ಹಾ ಇದ್ರಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿರೋ ಮಣ್ಣನ್ನೆಲ್ಲ ನಾನು ಇಲ್ಲಿ ತುಂಬಿದೆ. ಹಾ ಅದ್ರ ಜೊತೆಗೆ ಗೊಬ್ಬರನು ಕೊಟ್ಟು, ಇದೇ ಮಣ್ಣು ಪಕ್ಕದ ಮಣ್ಣು ಇದಕ್ಕೆ ತುಂಬಿದಿರಿ? ಹೌದು. ಇದನ್ನ ಒಂದು ಕಾಲುವೆ ಮಾಡ್ಕೊಂಡೆ ನಾನು. ಓ, ಅದು ಅಂದ್ರೆ ಇದು ತಿರ್ಗಾಡ ಪಾತ್ವೆ ಆಯ್ತು ನನಗೆ. ನಾನು ಓಪನ್ ಆಗಿ ಎಲ್ಲಿ ಬೇಕಾದ್ರೂ ಇಲ್ಲಿಂದ ಅಲ್ಲಿ ತನಕ, ಅಲ್ಲಿಂದ ಇಲ್ಲಿ ತನಕ ಓಡಾಡ್ತಿರ್ತೀನಿ. ಓಕೆ. 2 ಕಡೆನೂ ಓಡಾಡ್ತೀನಿ. ಹಾ ಇದನ್ನ ಏನ್ ಮಾಡ್ತೀನಿ ಅಂತಂದ್ರೆ, ನಾನು ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ನನ್ನ ಹೆಜ್ಜೆ ಗುರುತುಗಳನ್ನ ಇಡಲ್ಲ. ಯಾವುದೇ ಕಾರಣಕ್ಕೂ ಇಡಲ್ಲ ಇಲ್ಲಿ. ಯಾಕೆ? ಕಾರಣ ಏನು? ಕಾರಣ ಏನು ಅಂತಂದ್ರೆ, ಮಣ್ಣು ಸ್ಮೂತ್ ಆಗಿರ್ಬೇಕು, ಓಕೆ. ಮತ್ತೆ ಅಲ್ಲಿ ಹಾರ್ಡ್ ಆಗ್ಬಾರ್ದು ಮಣ್ಣು. ಮತ್ತೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರುತ್ತೆ ಅಲ್ಲಿ. ಮತ್ತೆ ಅದಕ್ಕೆ ಆಹಾರ ಕೊಡ್ಬೇಕಾದ್ರೆ ನಾವು ಈ ಜಾಗದಲ್ಲೇ ಕೊಡೋದು, ಈ ಕಡೆ ಎಲ್ಲೂ ಕೊಡಲ್ಲ ನಾವು. ಅದರಿಂದ ಆ ಉದ್ದೇಶದಿಂದ ನಾವು ಈ ತರ ರೈಸಿಂಗ್ ಬೆಡ್ ಮಾಡ್ಕೊಂಡಿದೀವಿ. ಮತ್ತೆ ಕಲ್ಟಿವೇಶನ್ ಅಂದ್ರೆ ಬೀಜ ಹಾಕೋದಕ್ಕೆ, ಹಾರ್ವೆಸ್ಟ್ ಮಾಡೋದಕ್ಕೆ, ಕಳೆ ತೆಗೆಯೋದಕ್ಕೆ ತುಂಬಾ ಈಸಿ ಆಗುತ್ತೆ ನನಗೆ ಈ ಜಾಗದಲ್ಲಿ. ನಾನು ಇಲ್ಲೇ ನಿಂತ್ಕೊಂಡು ನೀವು ನೋಡ್ಬೋದು, ಇಲ್ಲಿ ತನಕನು ಕೈ ಹಾಕಿ ಹಿಂಗ್ ತೆಗೆದಿಟ್ಬಿಡ್ತೀನಿ ನಾನು. ತೆಗೆದು ಕೆಳಗಡೆಗೆ ಇಲ್ಲಿ ಮಲ್ಚ್ ಮಾಡ್ತೀನಿ. ಈ ಜಾಗ ಫ್ರೀ ಆಗಿರುತ್ತೆ. ಮತ್ತೆ ನಾನು ಏನೇ ಕೊಡ್ಬೇಕಾದ್ರೂ ಆರಾಮಾಗಿ ಈ ಜಾಗದಲ್ಲಿ ಕೊಡ್ತೀನಿ. ಬಿತ್ತನೆ ಮಾಡ್ಬೇಕಾದ್ರೂ ತುಂಬಾ ಈಸಿಯಾಗಿ ಬಿತ್ತನೆ ಮಾಡ್ಕೋತೀನಿ. ಇಲ್ಲಿ ಹೆಂಗ್ ಬಿತ್ತನೆ ಮಾಡ್ತೀರಿ? ಕುಂಟಿ ಇಲ್ಲ, ಪಂಟಿ ಇಲ್ಲ, ಇಲ್ಲಿ ಹೇಗೆ ಬರೀ ಕೈಲೇನಾ? ಇಲ್ಲ, ನಾನು ಒಂದಷ್ಟು ಇದಕ್ಕೆ ಆದಂತ ನನಗೆ ಏನೇ ಯಾವ ತರ ಬೇಕು ಅನ್ನೋದನ್ನ ಟೂಲ್ಸ್ ಗಳನ್ನ ಮಾಡ್ಕೊಂಡಿದ್ದೀನಿ. ಹೌದು. ಆ ಟೂಲ್ಸ್ ಗಳನ್ನ ನಾನು ಕೊನೆಯಲ್ಲಿ ತೋರಿಸ್ತೀನಿ. ನ್ಯಾಚುರಲ್ ಟೂಲ್ಸ್ ಗಳು, ಅದೇನೋ ದುಡ್ಡು ಕೊಟ್ಟು ಮಾಡಿಸುವಂತದ್ದಲ್ಲ, ನಮ್ಮಲ್ಲೇ ಸಿಗುವಂತದ್ನೇ ಸಣ್ಣದಾಗಿ ಬಳಸ್ಕೊಂಡು ಮಾಡ್ಕೊಂಡಿದ್ದೀನಿ. ಸುಮ್ನೆ ಗೆರೆ ಹೊಡೆಯೋದಕ್ಕೆ. ಅದನ್ನ ನಾನೇನ್ ಮಾಡ್ತೀನಿ, ಇಲ್ಲಿ ನಾವು ಸಾಲಲ್ಲಿ ಬಿತ್ತನೆ ಮಾಡ್ತಾ ಇದೀವಿ. ಪೂರ್ತಿ ಸೊಪ್ಪುಗಳು ಹಾರ್ವೆಸ್ಟ್ ಮಾಡಿ ಮಣ್ಣನ್ನ ಸ್ಮೂತ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ನೋಡಿ ಬೀನ್ಸ್ ಇದೆ, ನೀವು ನೋಡ್ಬೋದು. ಬೀನ್ಸ್ ಇದು ಬಾರ್ಡರ್ ಕ್ರಾಪ್ ಆಗಿ. ಇಲ್ಲಿ ಮೂಲಂಗಿ ಇತ್ತು, ಮತ್ತೆ ನೋಲ್ಕೋಲ್ ಇದೆ, ಬಾರ್ಡರ್ ಕ್ರಾಪ್ ಆಗಿ ಸೊಪ್ಪು ತಗೋಬಿಟ್ಟಿದ್ದೀನಿ ನಾನು. ಆಲ್ರೆಡಿ ಹಾರ್ವೆಸ್ಟ್ ಆಗೋಗಿದೆ ಇದೆಲ್ಲ. ಇಲ್ಲಿ ಆನಿಯನ್ ಇದೆ, ಇದ್ರಲ್ಲೂ ಸೊಪ್ಪಿತ್ತು, ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಕಳಿಸಿ ಅಲ್ಲೇ ಮಾರ್ಕೆಟಿಂಗ್ ಸೇಲ್ ಆಗೋಗಿದೆ ಸರ್, ಇದೆಲ್ಲ ಸೇಲ್ ಆಗಿದೆ. ಈಗ ನೆಕ್ಸ್ಟ್ ಇದಕ್ಕೆ ಏನು ಬಿತ್ತನೆ ಮಾಡಕ್ಕೆ ಶುರುವಾಗಿದೆ. ಇದೆಲ್ಲ ನೋಡಿ, ಇದು ಇವಾಗ ನಾನು ಶೋಯಿಂಗ್ ಮಾಡಿರೋದು ಇದೆಲ್ಲ. ಈಗ ಕೊತ್ತಂಬರಿ. ಹೌದು, ನೋಡಿ ಆ ಕಡೆ ಎಲ್ಲ ಈಗ ಶೋಯಿಂಗ್ ಮಾಡಿದೀನಿ. ಅವೆಲ್ಲ ಜರ್ಮಿನೇಷನ್ ಆಗ್ತಾ ಇದೆ ಇವಾಗ ಸಣ್ಣದಾಗಿ. ಇದೆಲ್ಲ ನೋಡಿ. ಈಗ ಕೊತ್ತಂಬರಿ ಹಾಕಿದಿರಿ, ಹಂಗೆ ಹೋಗ್ಬೋದಾ ನೀವು? ಮಾಡ್ಬೋದು ನೋಡ್ರಿ. ಇಲ್ಲಿ ನೋಡಿ ಕೊತ್ತಂಬರಿ ಹಾಕಿದೀನಿ, ಇದ್ರ ಜೊತೆಗೆ ಮೂಲಂಗಿ ಹಾಕಿದೀನಿ. ಈ ಕೊತ್ತಂಬರಿ ಏನಪ್ಪಾ ಅಂತಂದ್ರೆ 28 ದಿನಕ್ಕೆ ಕ್ರಾಪ್ ಬಂದಿರುತ್ತೆ ಇದು ನನಗೆ. ಕೊತ್ತಂಬರಿ 28 ದಿವಸಕ್ಕೆ ಬರುತ್ತೆ? ಹೌದು, 25ರಿಂದ 28 ದಿನಕ್ಕೆ ನಾ ಕಟಾವ್ ಮಾಡ್ಬೋದು ಅದನ್ನ. ಅದಾದ್ಮೇಲೆ 35 ದಿನಕ್ಕೆ ನನ್ನ ಮೂಲಂಗಿ ಸ್ಟಾರ್ಟ್ ಆಗುತ್ತೆ. ಅದರಲ್ಲೇ ಹಾಕಿದಿರಿ? ಹೌದು, ಅದೇ ಬೆಡ್ ಅಲ್ಲಿ 2 ಬೆಳೆ ತಗೋತೀನಿ ಇದ್ರಲ್ಲಿ. ಇದು ಹಾರ್ವೆಸ್ಟ್ ನನಗೆ 100 ಅಡಿ ಉದ್ದ ಇರುತ್ತೆ ಅನ್ಕೊಳ್ಳಿ. ಇದೇ ಬೆಡ್ 100 ಅಡಿ ಉದ್ದದಲ್ಲಿ ನಾನು 200 ಕಟ್ ಸೊಪ್ಪು ಕೀಳ್ತೀನಿ. 200 ಕಟ್ಟು ಸೊಪ್ಪು ಕೀಳ್ತೀನಿ. ಆ ಒಂದು ಕಟ್ಟನ್ನ ಬೆಲೆ 10 ರೂಪಾಯಿಗೆ ಮಾರ್ತೀನಿ ನಾನು. ಅಪ್ರಾಕ್ಸಿಮೇಟ್ ಒಂದು ಕಟ್ಟು 150ರಿಂದ 180 ಗ್ರಾಮ್ ಬರುತ್ತೆ ಸೊಪ್ಪು. ಒಂದು ಕಟ್ ನಾನು ಕಟ್ಟು ಅಂತ ಕಟ್ಟು 10 ರೂಪಾಯಿಗೆ ನಾನು ಮಾರಾಟ ಮಾಡ್ತೀನಿ ಅದನ್ನ. ಅಂದ್ರೆ 100 ಅಡಿ ಬೆಡ್ಲಿ 200 ಕಟ್ ಆಯ್ತು ಅಂದ್ರೆ ನನಗೆ ಆದಾಯ 2000 ಸಿಕ್ತು ಒಂದು ತಿಂಗಳಲ್ಲಿ. ಒಂದು ಬೆಡ್ಡಿಗೆ ನನಗೆ ಅದು ಎಷ್ಟು? ಒಂದು ತಿಂಗಳು ತಗೊಳ್ಳಿ. ಅಂತದನ್ನ ನಾನು ಪ್ರತಿ ವಾರ 7 ಬೆಡ್ ಮಾಡ್ತೀನಿ. 7 ಬೆಡ್. ಅದ್ರಲ್ಲೂ ಮೆಂತೆ ಹಾಕ್ತೀನಿ ನಾನು. ಒಂದಕ್ಕೊಂದು ವೇರಿಯೇಷನ್ ಆಗ್ತಾ ಇರುತ್ತೆ. ಈಗ ಇದ್ರಲ್ಲಿ 100 ಅಡಿ ಬೆಡ್ ಅಲ್ಲಿ 200 ಕಟ್ ಬಂತು. ಇನ್ನೊಂದು ಮೆಂತ್ಯ ಸೊಪ್ಪು ಹಾಕ್ತಿ 220 ಕಟ್ ಬಂತು. ದಂಟ ಹಾಕ್ತಿ 100 ಕಟ್ ಬಂತು. ಈ ತರ ಅಪ್ರಾಕ್ಸಿಮೇಟ್ ಆಗಿ ಹೋಗ್ತಾ ಇರುತ್ತೆ. ಅದನ್ನ ನಾನು ನೇರವಾಗಿ ಮಾರಾಟ ಮಾಡೋದ್ರಿಂದ ಒಳ್ಳೆ ಲಾಭನೂ ಇದೆ. ಮತ್ತೆ ನನಗೆ ಎಷ್ಟು ಬೇಕೋ ಬೆಲೆ ಅಷ್ಟು ನಿಗದಿ ಮಾಡಿ ಕೊಡೋ ಅಷ್ಟು ನನಗೆ ಅಕ್ಕಿ ಇದೆ. ಯಾಕಂದ್ರೆ ಇದು ಬೆಳೆದಿರೋದು ನಾನು, ಅದ್ರ ಬೆಲೆನೂ ನಾನೇ ನಿಗದಿ ಮಾಡಬೇಕು.
ಈಗ ಕೆಲವೊಂದು APMCಗಳಲ್ಲಿ ನೋಡ್ಬೋದು, ನಾನು ಒಂದು ಸೊಪ್ಪನ್ನು ಬೆಳೆದಿದ್ದೀನಿ ಅಂತಂದ್ರೆ ತಗೊಂಡು ಹೋದ್ರೆ ಅಲ್ಲಿ ಯಾರೋ ಇನ್ನೊಬ್ಬ ಇರ್ತಾನೆ, ಯಾವುದು ನನ್ನ ಸೊಪ್ಪಿಗೆ ಬೆಲೆ ನಿಗದಿ ಮಾಡೋನು. ಆದ್ರೆ ಇಲ್ಲಿ ಬೆಳೆದಿರೋದು ನನಗ್ ಗೊತ್ತಿದೆ ಅಲ್ಲಿ ನಾನು ಏನ್ ಖರ್ಚು ಮಾಡಿದ್ದೀನಿ, ನಾನು ಏನೇನು ಹಾಕಿದ್ದೀನಿ, ಮತ್ತೆ ಅದಕ್ಕೆ ಎಷ್ಟು ಖರ್ಚಾಗಿದೆ, ಎಷ್ಟು ಲಾಭ ಬರಬೇಕು ಅನ್ನೋದು ನನಗೆ ಗೊತ್ತಾಗಿದೆ. ಬಟ್ ಇನ್ನೊಬ್ರು ಬೆಲೆ ನಿಗದಿ ಮಾಡೋದು ಯಾವ ನ್ಯಾಯ ಅನ್ನೋದು ನಮ್ಗೆ ಅರಿವಾಯ್ತು. ಆಮೇಲೆ ನಾವು ಒಂದು ನಮ್ಮದು ಅಂತ ಪ್ರೊಫೆಸರ್ ಅವ್ರು ಏನು ಅವಾಗ ಅದನ್ನ ಕನಸನ್ನ ಕಂಡಿದ್ರು, ಅದೇ ಒಂದು ಇದರಲ್ಲಿ ನಮ್ಮದು ಅಂತ ಒಂದು ಬ್ರ್ಯಾಂಡ್ನ ಶುರು ಮಾಡಬೇಕು, ಆ ನಮ್ಮದು ಅನ್ನೋ ಒಂದು ಬ್ರ್ಯಾಂಡ್ ಅಡಿನಲ್ಲಿ ನಾವು ಎಲ್ಲರೂ ಸೇರಿ ಸಾವಯವದಲ್ಲಿ ಬೆಳೆದಂಥ ಬೆಳೆಗಳನ್ನ ಮಾರಾಟ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸಂತೆನ ಶುರು ಮಾಡ್ತೀವಿ. ಸಂತೆನಲ್ಲಿ ಪ್ರತಿ ವಾರ ಹಬ್ಬ ಅಂದರೂ 4ರಿಂದ 8 ಜನ ರೈತರು ಬರ್ತಾನೆ ಇರ್ತೀವಿ. ನಾವು ಯಾರು ಅಂದರೆ ಅದರಲ್ಲಿ ಸಾವಯವದಲ್ಲಿ ಬೆಳೆಯುವಂಥ ರೈತರುಗಳಿಗೆ ಮಾತ್ರ ಅವಕಾಶ ಕೊಟ್ಟಿರೋದು. ಅದರಲ್ಲಿ ನಾವು ಇಲ್ಲಿ ಬೆಳೆದಿರೋಂಥ ಬೆಳೆಗಳನ್ನೆಲ್ಲ ನಾವು ತಗೊಂಡೋಗಿ ಮಾರ್ತೀವಿ. ಅಲ್ಲಿ ಮಾರೋದ್ರಿಂದ ಗ್ರಾಹಕರಿಗೂ ಹೊರೆ ಅನಿಸ್ತಾ ಇಲ್ಲ, ರೈತನಿಗೂ ನಷ್ಟ ಅನಿಸ್ತಾ ಇಲ್ಲ. ಗ್ರಾಹಕನಿಗೆ ಅವನಿಗೆ ಏನು ಬೇಕೋ ಆಹಾರ ಖರೀದಿ ಮಾಡ್ತಾ ಇದ್ದಾನೆ, ವಿಷ ಮುಕ್ತವಾಗಿ ಕೊಡ್ತಾ ಇದ್ದೀವಿ. ಮತ್ತು ನನಗೆ ಏನು ಲಾಭ ಬೇಕೋ ಅದನ್ನು ಇಟ್ಕೊಂಡು ನಾನು ಮಾರ್ತಾ ಇದ್ದೀನಿ. ಇಲ್ಲ ಅವ್ರಿಗೂ ಹೊರೆ ಆಗಿಲ್ಲ, ಇಲ್ಲಿ ನನಗೂ ನಷ್ಟ ಆಗಿಲ್ಲ. ಸೊ ಈ ಮುಖಾಂತರ ಹೋಗ್ತಾ ಇದ್ದೀವಿ ಇಲ್ಲಿ. ಓಕೆ, ಈಗ ನಿಮಗೆ ಸಂಘಟನೆ ಇರೋದ್ರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಲ್ವಾ? ನಿಮ್ಮದೇ ಆದ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ. ಹೌದು. ಬಟ್ ಎಲ್ಲ ರೈತರಿಗೆ ಇದು ತಲುಪೋದು ಕಷ್ಟ ಇದೆ. ಅವನು ಅನಿವಾರ್ಯ ಹೋಗ್ಬೇಕಾಗ್ತದೆ, ಮತ್ತೆ ದಲ್ಲಾಳಿ ಕೈಗೆ ಹೋಗ್ಬೇಕಾಗುತ್ತೆ. ಅದು ಇವನಿಗೆ ಸಿಗೋದು ಕಡಿಮೆ ಆಗುತ್ತೆ, ಗ್ರಾಹಕರ ಕೈಗೆ ಹೋಗೋಗಡೆ ರೇಟ್ ಡಬಲ್ ಆಗಿರುತ್ತೆ. ಹಾಗಾಗಿ ನಿಮಗೆ ಅದ್ರ ಬೆನಿಫಿಟ್ ಸಿಗ್ತಾ ಇದೆ. ನೀವು ಒಂದು ಮಾತು ಹೇಳ್ತಾ ಇದ್ರಿ, 7 ನಾನು ಒಂದು ವಾರಕ್ಕೆ ಇದನ್ನ ಮಾಡ್ತೀನಿ, ನೀವು 2,000 ತಗೊಂಡ್ರೆ 7 14, ಹೌದಾ? ಹೌದು. ಅಂದರೆ 1,40,000 ರೂಪಾಯಿ ಒಂದು ವಾರದಲ್ಲಿ ದುಡಿಬಹುದು ಇದರಲ್ಲಿ, ಖಂಡಿತ. ಒಂದೇ ಎಕರೆನಲ್ಲಿ ನೀವು ಹೇಳ್ತಾರೆ. ಹಾಗಾಗಿ ನಿರಂತರವಾಗಿ ವಾರ ಹೀಗೆ ಇರುತ್ತಾ ಅಥವಾ ಬದಲಾಗುತ್ತಾ? ಇದು ನಿರಂತರವಾಗಿ ವಾರ ಹೀಗೆ ಇರುತ್ತೆ ಸರ್. ಇದು ಹೀಗೆ ಇರುತ್ತೆ, ಯಾವುದೇ ಕಾರಣಕ್ಕೂ ಬದಲಾಗಲ್ಲ. 12 ತಿಂಗಳು ಖಂಡಿತವಾಗೂ, ಮಳೆಗಾಲದಲ್ಲಾಗಲಿ ಚಳಿಗಾಲದಲ್ಲಾಗಲಿ ಅಥವಾ ಬೇಸಿಗೆಯಲ್ಲಾಗಲಿ ಖಂಡಿತವಾಗೂ ಎಲ್ಲಾ ಕಾಲದಲ್ಲೂ ಸೊಪ್ಪು ತರಕಾರಿಗಳನ್ನ ಮಾಡ್ಬೋದು. ಓಕೆ, ಈಗ ನಾನು ಉದಾಹರಣೆ ಕೊಟ್ಟಿದ್ದು ಬರೀ ಸೊಪ್ಪಲ್ಲಿ ಮಾತ್ರ. ಅದಾದ್ಮೇಲೆ ನನಗೆ ಕ್ಯಾರೆಟ್ ಬರ್ತಾ ಇದೆ, ಬೀನ್ಸ್ ಬರ್ತಾ ಇದೆ, ಮೂಲಂಗಿ ಬರ್ತಾ ಇದೆ, ಇನ್ನದು ನೋಲ್ಕೋಲ್ ಬರ್ತಾ ಇದೆ, ಕ್ಯಾಬೇಜ್ ಹಾಕ್ತೀನಿ, ಗೋರಿಕಾಯಿ ಹಾಕ್ತೀನಿ, ಬೆಂಡೆಕಾಯಿ ಹಾಕ್ತೀನಿ. ಅದನ್ನೆಲ್ಲ ಲೆಕ್ಕ ತಗೊಂಡ್ರೆ ಇನ್ ಯಾವ ಕಂಪನಿಲಿ ಬೇಕು, ಯಾವ ಕಂಪ್ನಿಗೆ ಹೋಗ್ಬೇಕು ನಾನು? ಓಕೆ, ನಾನೇ ಓನು, ನಂದೇ ಕಂಪ್ನಿ ಶುರು ಮಾಡಿದ್ದೀನಿ ನಾನು. ಇನ್ ಯಾವ ಕಂಪ್ನಿ, ಯಾರು ಇಲ್ಲಿ ಯಾರು ಕೆಲಸ ಹೇಳಂಗಿಲ್ಲ ಸರ್. ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ನೈಸರ್ಗಿಕ ಕೃಷಿನಲ್ಲಿ ಯಾರೋ ಇಲ್ಲಿ ಕೆಲವೊಂದು ನಾವು ಬೆನ್ನಿಂದೆ ಬೀಳ್ತಾ ಇರ್ತೀವಿ. ಕೆಲವೊಂದು ಎಲ್ಲಿ ರೋಗ ಬರ್ತು, ಎಲ್ಲಿ ಔಷಧಿ ಬರ್ತು, ಯಾವ ಔಷಧಿ ಹೊಡಿಬೇಕು, ಇದು ತಲೆನೋವಾಗಿದೆ ರೈತನಿಗೆ. ಎಲ್ಲರೂ ಹೋಯ್ತು ಅಂದ್ರೆ ಯಾವ್ದೋ ಟೊಮೊಟೊ ಹಾಕಿದೀವಿ, ಅಲ್ಲಿಗೆ ಏನಾರು ರೋಗ ಬಂತವ್ರೆ ಆ ಎಲೆ ಕಿತ್ಕೊಂಡು ಹೋಗ್ತಾನೆ ಒಂದ್ ಅಂಗಡಿಗೆ. ಕೊಟ್ಟ ತಕ್ಷಣ ಅವನೊಂದು ಕೆಮಿಕಲ್ ಕೊಡ್ತಾನೆ, ಅದು ತಗೊಂಡ್ಬರ್ಬೇಕು, ನಾವು ಹೊಡಿಬೇಕು. ಅದ್ರಲ್ಲೂ ಅಲ್ದೆ ನೋಡಿ, ಭೂಮಿನ ಸಾಯಿಸೋದು ಅಲ್ದೇನೆ ನಾನು ಸಾಯ್ತಾ ಇದ್ದೀನಿ ಅಲ್ಲಿ. ಯಾಕೆಂದ್ರೆ ಅದು ಕೆಮಿಕಲ್ ಭೂಮಿಗೆ ಹೊಡೆದ್ಮೇಲೆ ನಾನು ತಿಂತಾ ಇದ್ದೀನಿ ಅದ್ರ ಆಹಾರನ, ನನಗೂ ಆ ರೋಗಗಳು ಬರ್ತಾ ಇದೆ, ನಾನು ಸಾಯ್ತಾ ಇದ್ದೀನಿ. ಬಟ್ ನೈಸರ್ಗಿಕ ಕೃಷಿನಲ್ಲಿ ಹಂಗಲ್ಲ. ನಾವು ಇಲ್ಲಿ ಯಾವ ಗೊಬ್ಬರನೂ ಇಲ್ಲ, ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ನಮ್ಗೆ ಯಾವ್ದು ಸಿಗ್ತಾ ಇದೆ. ಮತ್ತೆ ನಾವು ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡ್ತಾ ಇದ್ದೀವಿ, ಜೀವಾಮೃತ ಅಂತ ಜೀವಾಣುಗಳನ್ನ ಉತ್ಪತ್ತಿ ಮಾಡೋದಕ್ಕೆ, ನಾವು ಜೀವಾಣು ಸಂಖ್ಯೆಗಳ ಜಾಸ್ತಿ ಮಾಡೋದಕ್ಕೆ ಜೀವಾಮೃತ ಹಾಕ್ತಾ ಇದ್ದೀವಿ. ಮತ್ತು ಗಿಡಗಳ ಗ್ರೋತ್ ಪ್ರಮೋಟರ್ ಆಗಿ ಒಂದಷ್ಟು ಘನ ಜೀವಾಮೃತ ಅಂತ ಮಾಡ್ಕೋತೀವಿ. ಮತ್ತು ಫೆಸ್ಟಿಸೈಡ್ ಆಗಿ ಅಲ್ಲಲ್ಲಿ ನಾವು ಚೆಂಡು ಹೂವುಗಳನ್ನ ಹಾಕ್ತೀವಿ. ಮತ್ತು ಸುತ್ತ ಬೌಂಡ್ರಿ ಬೆಳೆ ಬಳಸ್ತೀವಿ. ಬೌಂಡ್ರಿ ಬೆಳೆ ಅಂತಂದ್ರೆ ಈ ಅಗಸೆ ನೋಡ, ಅಲ್ಲೆಲ್ಲ ಮರಗಳಿವೆ, ಅಗಸೆ ಹಾಕ್ತಿವಿ, ನುಗ್ಗೆ ಹಾಕ್ತಿವಿ, ಅದ್ರ ಜೊತೆಗೆ ಅರಳು, ಇದನ್ನೆಲ್ಲ ಹಾಕ್ತಿವಿ, ಗ್ಲಿರ್ಸಿಡಿ ಹಾಕ್ತಿವಿ. ಇದೆಲ್ಲ ಬೌಂಡ್ರಿ ಕ್ರಾಪ್ ಆಗಿ ಹಾಕ್ತಿವಿ. ಆ ಕ್ರಾಪ್ ಹಾಕೋದು ಉದ್ದೇಶ ಏನಪ್ಪಾ ಅಂತಂದ್ರೆ ಹೊರಗಡೆಯಿಂದ ಬರುವಂತ ಕೀಟ ಬಾಧೆಗಳನ್ನ ಅಲ್ಲೇ ಕಂಟ್ರೋಲ್ ಮಾಡೋಣ ಅಂತ. ಅಂದ್ರೆ ಸುತ್ತಲೂ ಇರುವಂತವು ಕಂಟ್ರೋಲ್ ಮಾಡುತ್ತೆ, ಖಂಡಿತವಾಗೂ ಇವು ಸಂರಕ್ಷಣೆ ಆಗುತ್ತೆ ನಮಗೆ ಅನ್ನೋ ಉದ್ದೇಶದಿಂದ. ಆದ್ರೆ 100% ಕಂಟ್ರೋಲ್ ಆಗಲ್ಲ, ಮಿನಿಮಮ್ 50% ಕಂಟ್ರೋಲ್ ಆದ್ರೂ ನಮ್ಗೆ ಸಕ್ಸಸ್ ಅದರಲ್ಲಿ. ಯಾಕಂದ್ರೆ 50% ಒಳಗಡೆ ಬಂದ್ರೆ ನಾವು ಒಳಗಡೆನೂ ಕಂಟ್ರೋಲ್ ಮಾಡ್ಕೋಬಹುದು. ಕಾಮನ್ ಆಗಿ ಏನು ರೋಗಗಳು ಬರುತ್ತೆ ಈ ತರಕಾರಿಗಳಿಗೆಲ್ಲ? ಸರ್, ಈಗ ನೋಡಿ ಮೂಲಂಗಿಗೆ ನೀವು ಇಲ್ಲಿ ನೋಡ್ಬೋದು, ಈ ಎಲೆಗಳನ್ನೆಲ್ಲ ತಿಂತಿದೆ. ಹೌದು, ಇದರಲ್ಲಿ ಒಂದು ಬ್ಲ್ಯಾಕ್ ಸಣ್ಣದೊಂದು
ಹುಳ ಬರುತ್ತೆ, ಹಾ ಬ್ಲ್ಯಾಕ್ ಕಲರ್ ಇರುತ್ತೆ, ಓಕೆ. ಎಲ್ಲಾರು ಒಂದ್ ಕಡೆ ಇರುತ್ತೆ. ಅದು ಬಂದಾಗ ಈ ಎಲೆಗಳನ್ನೆಲ್ಲ ತಿಂತಾ ಹೋಗುತ್ತೆ. ಮತ್ ನೀವು ಅದನ್ನೇನೋ ಅದಕ್ಕೆ ಏನ್ ಕೊಡ್ತೀರಿ ನೀವು? ಅದು ನಾವು ಇದಕ್ಕೆ ಹುಳಿ ಮಜ್ಜಿಗೆ, ಹುಳಿ ಬಂದಿರುವಂತ ಮಜ್ಜಿಗೆನ 1 ಲೀಟರ್ ಹುಳಿ ಮಜ್ಜಿಗೆಗೆ 10 ಲೀಟರ್ ನೀರ್ನ ಮಿಕ್ಸ್ ಮಾಡಿ ಸಿಂಪಡಣೆ ಕೊಡ್ತೀವಿ ಇದಕ್ಕೆ. ಮತ್ತೆ ಈಗ ಕೊಟ್ಟಿದ್ದೀರಾ ಇಲ್ವಾ? ಯಾಕೆ ಅದು ಬಂದಿದೆ ಅದಕ್ಕೆ? ಕೊಟ್ಟಿದೀವಿ ಸರ್. ಇದು ಹಾ ಈಗ 3 ದಿನಕ್ಕೊಮ್ಮೆ ನಾವು ಆಲ್ಟರ್ನೇಟ್ ಕೊಡ್ತಾ ಇರ್ತೀವಿ. ಹಾ ಇವತ್ತು ಹುಳಿ ಮಜ್ಜಿಗೆ ಕೊಟ್ಟೆ ಅಂದ್ರೆ 3 ದಿನ ಬಿಟ್ಟು ನಾಟಿ ಹಸುವಿನ ಗಂಜಲ ಕೊಡ್ತೀವಿ. ಅದು ಅಷ್ಟೇ 1:10 ಮಿಕ್ಸ್ ಮಾಡಿ ಹಿಂಗೆ ಆಲ್ಟರ್ನೇಟ್ ಕೊಡ್ತಾ ಇದ್ರೆ ಯಾವ ಹುಳನೂ ಬರಲ್ಲ, ಯಾವ ರೋಗನೂ ಬರಲ್ಲ ಗಿಡಕ್ಕೆ. ಮತ್ತೆ ಆ ಹುಳಗಳು ಸಾಯಲ್ಲ, ಅದರಿಂದ ಆ ಹುಳಗಳಿಗೂ ಸಾಯಲ್ಲ. ಅದು ಆ ಸ್ಮೆಲ್ಗೆ ಬೇರೆ ಕಡೆ ಡೈವರ್ಟ್ ಆಗುತ್ತೆ. ಹುಳ ಸಾಯೋದಿಲ್ಲ ಅದ್ರಲ್ಲಿ, ಬೇರೆ ಕಡೆ ಡೈವರ್ಟ್ ಆದಾಗ ಆ ಗಿಡಕ್ಕೆ ಬಂದಿರೋ ರೋಗಗಳು ಕಂಟ್ರೋಲ್ ಆಗುತ್ತೆ. ಈಗ ಇಲ್ಲಿವರೆಗೆ ನೀವು ಮಾಡಿ ಎಷ್ಟು ವರ್ಷ ಆಯ್ತು ನೀವು ಮಾಡಕ್ ಶುರು ಮಾಡಿದ್ನ? ಸರ್ ನಾವು ಈಗ ಸುಮಾರು 6 ವರ್ಷಗಳಿಂದನೂ ಮಾಡ್ತಾ 6 ವರ್ಷದಿಂದ ನಿಮ್ಗೆ ಒಂದು ದಿವಸ ಆದ್ರೂ, ಒಂದು ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ಲಾಸ್ ಅಂತ ಕಂಡಿದ್ದೇನಾದ್ರೂ ಇದೆಯಾ? ಅಥವಾ ಯಾವ ಬಗೆ ಆಗಿದ್ರೆ ಯಾವ ಕಾರಣಕ್ಕಾಗಿದೆ ಸರ್? ಲಾಸ್ ಅನ್ನೋದು ಯಾವುದೇ ಕಾರಣಕ್ಕೂ ಆಗಿಲ್ಲ ಸರ್. ಇಲ್ಲಿ ಆಗಿಲ್ಲ. ಲಾಸ್ ಆಗಿರೋದು ಏನಕ್ಕಪ್ಪ ಅಂತಂದ್ರೆ ಮಾರ್ಕೆಟಿಂಗ್ ಇಲ್ಲ ಅಂತಂದಾಗ ಮಾತ್ರ ಲಾಸ್ ಆಗಿದೆ. ನಾನು ಅದನ್ನೇ APMCಗಳನ್ನ ಬಿಟ್ಬಿಡಿ ಓನ್ ಮಾರ್ಕೆಟ್ ನಾನು ಮಾಡಬೇಕು, ಅದಕ್ಕೆ ನಾನು ನಿಂತ್ಕೋಬೇಕು ಅಂತಂತ ಇವತ್ತು ಎಲ್ಲ ಕಡೆನೂ ಇದೆ. ನಾವು ಮಾರ್ಕೆಟ್ಗಾಗಿ ತುಂಬಾ ಹೊಡೆದಾಡಿದೀವಿ, ಮತ್ತೆ ಬೇರೆ ಬೇರೆ ಕಡೆ ಎಲ್ಲ ಊರೆಲ್ಲ ಸುತ್ತಿದೀವಿ ನಾವು, ಆದ್ರೂ ಆಗ್ಲಿಲ್ಲ. ಇವತ್ತು ನಮ್ದು ಅನ್ನೋ ಒಂದು ಬ್ರ್ಯಾಂಡ್ ಇಟ್ಕೊಂಡು ಮಾಡ್ತಾ ಇದೀವಿ. ನಾವು ಬೆಳೆಯೋದು ಸಾಕಾಗ್ತಾ ಇಲ್ಲ. ಎಷ್ಟು ರೈತರು ಬೆಳೆದ್ರು ನಾವು ಆ ಮಾರ್ಕೆಟ್ ನಡಿಯಲ್ಲಿ ತಂದಿಡ್ಲಿ ನಾವು ಮಾರ್ಕೊಡ್ತೀವಿ ಅನ್ನೋ ಒಂದು ಭರವಸೆ ಇದೆ ಇವತ್ತು. ಬಟ್ ನಿಮ್ಮದೇ ಆದರೂ ಕೂಡ ಮಾರ್ಕೆಟ್ ಅಲ್ಲಿ ವಾರಕ್ಕೆ 1 ದಿವಸ ನಡೀತಾ ಇದೆ, ಇನ್ನು 7 ದಿವಸ ಇಲ್ಲ. ಅದ್ರ ಸೂಚನೆ ಏನ್ ತೋರಿಸುತ್ತದೋ? ಅಂದ್ರೆ ನಿಮ್ಮಲ್ಲಿ ಉತ್ಪಾದನೆ ಇಲ್ವಾ ಅಥವಾ ಗ್ರಾಹಕರಿಲ್ವಾ? ನಮ್ಮಲ್ಲಿ ಉತ್ಪಾದನೆ ಕಡಿಮೆ ಸರ್, ಗ್ರಾಹಕರಿದ್ದಾರೆ. ಓಹ್, ಇಷ್ಟು ಬೆಳೆದ್ರು ನಿಮ್ಗೆ ಉತ್ಪನ್ನ? ಖಂಡಿತ. ಇವತ್ತು ನಾವು ಚಾಮರಾಜನಗರಕ್ಕೆ ಸಾಕಾಗಿ ಕೊಡಕ್ ಆಗ್ತಾ ಇಲ್ಲ ನಮ್ಗೆ ತರಕಾರಿ ಸೊಪ್ಪುಗಳನ್ನ. ನಮ್ಮ ಚಾಮರಾಜನಗರ ಡಿಸ್ಟಿಕ್ ಹೇಳ್ತಾ ಇರೋದು. ತಾಲೂಕು ವೈಸ್ ಕಟ್ಕೊಳ್ಳಿ, ತಾಲೂಕಲ್ಲಿ ಹೋಬ್ಳಿಗೆ ನಾವು ಕೊಡಕ್ಕಾಗಲ್ಲ, ಅಷ್ಟು ಗ್ರಾಹಕರಿದ್ದಾರೆ. ಆದ್ರೆ ನಮ್ಗೆ ಬೆಳೆ ಸಂಖ್ಯೆ ಕಡಿಮೆ ಇದೀವಿ ನಾವು. ಕಡಿಮೆ, ತುಂಬಾ ಕಡಿಮೆ ಇದೆ. ಯಾಕೆಂದ್ರೆ ನಾವು ಇವತ್ತು ನೋಡ್ಬೋದು, ಬರೀ 500 ಜನಕ್ಕೆ ನಾವು ಸೊಪ್ಪು ತರಕಾರಿಗಳನ್ನ ಕೊಡಕ್ ಆಗ್ತಾ ಇಲ್ಲ. ಅಷ್ಟೊಂದು ಬೇಡಿಕೆ ಇದೆ, ನಾವು ಕೊಡಕ್ ಆಗ್ತಾ ಇಲ್ಲ. ಹಾಗಾದ್ರೆ ಇದನ್ನು ಧೈರ್ಯವಾಗಿ ಯಾರು ಬೇಕಾದ್ರೂ ಮಾಡಬಹುದು. ಇವತ್ತು ಮುಂದೆ ಬಂದು ಯುವಕರು, ಈಗ ನೀವು ಹೇಳೋ ಪ್ರಕಾರ ನನಗೆ ಆಶ್ಚರ್ಯ ಆಯ್ತ್ರಿ. ಬರೀ 7ಕ್ಕೆ ಲೆಕ್ಕ ಮಾಡಿದೀವಿ 1,40,000 ಆಯ್ತು. ಇನ್ನು 100ಕ್ಕೆ ಲೆಕ್ಕ ಮಾಡಿದ್ರೆ ವಾರಕ್ಕೆ ನಿಮ್ಗೆ 2 ಲಕ್ಷ ರೂಪಾಯಿ. ಖಂಡಿತವಾಗೂ ಅಲ್ಲ, ವಾರಕ್ಕೆ ಅದು ಇನ್ನೂ ಜಾಸ್ತಿನೇ ಇದೆ. ನಾವು ಅಪ್ರಾಕ್ಸಿಮೇಟ್ ತಗೊಳ್ಳಿ 2 ಲಕ್ಷ ಅಂತ. ಯಾಕಂದ್ರೆ ನಾವು ಸುಮ್ನೆ ಅಲ್ಲಿ ಬೋರ್ಡ್ ಮೇಲೆ ಬರ್ದಂಗೆ ಹೇಳ್ತಾ ಇಲ್ಲ ಸರ್, ನನ್ನ ಅನುಭವದಲ್ಲಿ ಹೇಳ್ತಾ ಇರೋದು. ನಾವು ಪ್ರತಿ ಒಂದು ಡಾಕ್ಯುಮೆಂಟ್ನು ಇಡ್ತೀವಿ. ನಾವು ತಿಂಗಳಿಗೆ 8 ಲಕ್ಷ ಆಯ್ತು. ಇದ್ರ ಖರ್ಚು ಎಷ್ಟು ಬರುತ್ತೆ ಸರ್? ಸರ್ ಖರ್ಚು ನೋಡಿ, ನಾವು ಸೊಪ್ಪು ತಗೊಬರ್ತೀವಿ, ಸೊಪ್ಪಿನ ಬೀಜ ಮಿನಿಮಮ್ 1 kg ಬೀಜ 280 ರೂಪಾಯಿ ಇದೆ. ಯಾವುದು ಕೊತ್ತಂಬರಿ ಬೀಜ. ಅದರಲ್ಲಿ ಸಬ್ಬಸ್ಗೆ ಬೀಜ ಒಂದು ರೈಟ್ ಜಾಸ್ತಿ ಇದೆ, 380 ರೂಪಾಯಿ. ಒಂದ್ಸಲಿ ನಾನು 1 kg ಸೊಪ್ಪು ಅಂದ್ರೆ ಯಾವುದೋ ಕೊತ್ತಂಬರಿ ಸೊಪ್ಪು 1 kg ಬೀಜ ತಗೊಬಂದ್ರೆ ನನಗೆ 4 ಬೆಡ್ ಆಗುತ್ತೆ. ಅದು 4 ಬೆಡ್ ಶೋಯಿಂಗ್ ಮಾಡ್ತೀನಿ 1 kg ಬೀಜದಲ್ಲಿ. ಅಂದ್ರೆ 100 ಅಡಿ ಇಂಟು 4 ಅಂದ್ರೆ 400 ಅಡಿ ಬೆಡ್ನ ಕವರ್ ಮಾಡ್ತೀನಿ. ಆ 400 ಅಡಿಲೇ ಲೆಕ್ಕ ಕೊಡಿ, 280 ರೂಪಾಯಿ ನನಗೆ ಖರ್ಚು ಬಂದಿರೋದು ಅಷ್ಟೇನೆ. 4 ಬೆಡ್ಡಲ್ಲಿ ಬರೀ 500 ಕಟ್ ಸೊಪ್ಪು ತಗೊಳ್ಳಿ. ಅದ್ರಲ್ಲಿ ಎಷ್ಟಾಯ್ತು? 10 ರೂಪಾಯಿನಂತ 500 ಕಟ್ಗೆ ಎಷ್ಟಾಯ್ತು ಸೊಪ್ಪು? 5,000 ಆಯ್ತಲ್ಲ. ಇನ್ನೇನ್ ಬೇಕು? 280 ರೂಪಾಯಿ ನಾ ಖರ್ಚು ಮಾಡಿದ್ದೀನಿ. ಇನ್ಯಾವ್ದು ಬೇಕು ಸರ್ ನನಗೆ? ನೀವು ಹೇಳೋದು ಇಷ್ಟು ಈಸಿ ಆಗಿ ಇದ್ರೆ ದೊಡ್ಡ ಕ್ರಾಂತಿನೇ ಕೃಷಿಯಲ್ಲಿ ಆಗ್ಬೇಕಾಗಿತ್ತು. ಯಾಕೆ ಎಲ್ಲಿ ಹಿಂದುಳಿದಿದ್ದೀವಿ, ಎಲ್ಲಿದು ಮಿಸ್ಗೈಡ್ ಆಗ್ತಿದೆ ಅಂತ ಅನ್ಸುತ್ತೆ? ಸರ್, ಇವತ್ತು ನಾವು ನಿಜ ನೀವು ಕೇಳ್ದದು ಎಲ್ಲಿ ಹಿಂದುಳಿದಿದ್ದೀವಿ ಅಂತಂದ್ರೆ, ಈ ರೈತರೆಲ್ಲ ನಮ್ಮ ಹಿಂದೆ ಏನ್ ಕೃಷಿ ಮಾಡ್ತಿದ್ರು ಅದನ್ನ ಬಿಟ್ಟು ನಾವು ಇವತ್ತು ಬೇರೆ ಬೇರೆ ಹಣದಿಂದ ಹೋಗ್ತಾ ಇದೀವಿ. ನಾವು ಇದು ಹಣದಿಂದ ಹೋಗೋದಲ್ಲ. ಈಗ ಇದಕ್ಕೆ ಯಾಕೆ ಬರ್ತಾ ಇಲ್ಲ? ಈಗ ನೀವೇ ಹೇಳಿದ್ರಿ ಇಷ್ಟಿದೆ ಅಂದ್ರೆ ಯಾಕೆ ಬರ್ತಾ ಇಲ್ಲ? ಅವನು ಒದ್ದಾಡ್ತಾ ಇದಾರೆ ಅಲ್ಲಿ, ಯಾಕೆ ಇದಕ್ಕೆ ಬರ್ತಾ ಇಲ್ಲ? ಇಷ್ಟು ಲಾಭ ಇದೆ ಅಂತ ಹೇಳ್ತಾ ಇದೀವಲ್ಲ. ಹೌದು, ಯಾಕೆ ಅಂತಂದ್ರೆ ನೋಡಿ, ಇವತ್ತು ನಾನು ಹೋಗ್ತಿದ್ದೀನಿ, ಯಾವುದೇ ರೈತನಿಗೂ ಕಷ್ಟ ಪಡೋದು ಇಷ್ಟ ಇಲ್ಲ. ಈಗ ಇದ್ರ ಹಿಂದೆ ಹೋಗ್ಬೇಕು. ಈಗ ನೋಡಿ, ಪ್ರತಿದಿನ ನಾನು ಬಂದು ವಾಚ್ ಮಾಡ್ತಾ ಇರ್ತೀನಿ ಇಲ್ಲಿ ಯಾವ ರೋಗ ಬಂದಿದೆ, ಏನ್ ಹಾಕ್ಬೇಕು, ಯಾಕೆ ಇಲ್ಲಿ ಗ್ರೋತ್ ಆಗ್ತಾ ಇಲ್ಲ, ಯಾಕೆ ಇದು ಇಷ್ಟು ಚೆನ್ನಾಗಿದೆ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತೀನಿ ನಾನು ಯಾವ್ದು ನೈಸರ್ಗಿಕ ಕೃಷಿನಲ್ಲಿ. ಆದ್ರೆ ಕೆಮಿಕಲ್ ಕೃಷಿನಲ್ಲಿ ಹಂಗಲ್ಲ. ಕಂಟಿನ್ಯೂ ಈಗ ಯಾವ್ದೋ ಒಂದು ಔಷಧಿ ಕೊಡ್ತಾನೆ, ತಗೊಬಂದವನು 15 ದಿನಕ್ಕೆ ಒಂದ್ಸಲ ಬಿಡ್ಲೇಬೇಕು. ಅಂದ್ರೆ ಮುಖ್ಯವಾಗಿ ಇನ್ನೊಂದು ಏಕ ಬೆಳೆ ಬೆಳಿತಾನೆ ಅವನು. ಖಂಡಿತವಾಗು
ನನ್ನ ಹತ್ರ ಆ ಥರದ್ದಿಲ್ಲ. ನನ್ನ ಹತ್ರ ನೀವು ಎಲ್ಲಿ ಬೇಕಾದ್ರೂ ನೋಡಿ ಮಿಶ್ರ ಬೆಳೆ ಇರುತ್ತೆ. ಈಗ ನೋಡಿ ಈ ಬೆಡ್ಡಲ್ಲಿ ಮೂಲಂಗಿ ಮತ್ತೆ ಕೊತ್ತಂಬರಿ ಹಾಕಿದ್ದೀನಿ, ಈ ಬೆಡ್ಡಲ್ಲಿ ನೋಲ್ಕೋಲ್ ಹಾಕಿದೆ, ಬೀನ್ಸ್ ಹಾಕಿದ್ದೀನಿ, ಆ ಬೆಡ್ಡಲ್ಲಿ ಮೂಲಂಗಿ ಹಾಕಿದ್ದೀನಿ, ಆ ಕಡೆ ಬೀನ್ಸ್ ಹಾಕಿದ್ದೀನಿ, ನೋಲ್ಕೋಲ್ ಹಾಕಿದ್ದೀನಿ. ಮಲ್ಟಿ ಕ್ರಾಪ್ ಇರುತ್ತೆ ನನ್ನ ಹತ್ರ. 1, 2, 3 ವಿಧವಾದ ಕ್ರಾಪ್ಗಳಿರುತ್ತೆ. ಮಧ್ಯ ಪಪ್ಪಾಯ ಹಾಕ್ತೀನಿ, ಮತ್ತೆ ನುಗ್ಗೆ ಹಾಕ್ತೀನಿ. ನೋಡಿ ನುಗ್ಗೆದಲ್ಲೂ ಆದಾಯ ಇದೆ. ಪಪ್ಪಾಯ ನಾನು ಮಾಡ್ತೀನಿ, ನಾಟಿ ವೆರೈಟೀಸ್ಗಳನ್ನು ಮಾಡ್ತೀನಿ. ಈಗ ನೀವು ಮಾರ್ಕೆಟಲ್ಲಿ ಸಿಗೋ ರೆಡ್ ಲೇಡಿ ನೋಡಿರ್ಬೋದು, ಅದನ್ನು ನೋಡಿ, ಇದ್ರ ಟೇಸ್ಟ್ ನೋಡಿ, ಮತ್ತೆ ಅದನ್ನು ಇಟ್ಟು ನೋಡಿ, ಇದನ್ನು ಇಟ್ಟು ನೋಡಿ. ಎಲ್ಲಿದೆ ಅದು ನೋಡಿ ಇಲ್ಲಿ ಬನ್ನಿ, ಹಂಗೆ ತೋರಿಸ್ತೀನಿ. ಓಕೆ, ಈಗ ಅಲ್ಲಿ ಅಲ್ಲಿ ಹಾಕಿದಿರಿ? ಹೌದು, ಅದು ಸೋಲೋ ಅಂತ ಒಂದು ವೆರೈಟಿ ಸರ್. ಅದು ಸೋಲೋ ಅಂತ ಅದ್ರ ಹೆಸರು. ತುಂಬಾ ಅಂದ್ರೆ ಜಾಸ್ತಿ ದಪ್ಪ ಬರಲ್ಲ ಅದು, ಅದ್ರ ಟೇಸ್ಟ್ ಮಾತ್ರ ಯಾವುದೇ ಹಣ್ಣು ಅದ್ರ ಮುಂದೆ ನಿಲ್ಲ, ಆ ತರ ಟೇಸ್ಟ್ ಕೊಡುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಕೀಪಿಂಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಒಂದು ದಿನ ಹಣ್ಣಾಗೋಗಿದೆ ಇವತ್ತು ಅಂದ್ರು ನಾಳೆ ಇಟ್ಟು ಕುಯ್ಬೋದು ನೀವು, ಅಷ್ಟು ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಕೊಳೆಯೋದಿಲ್ಲ ಅದು ಬೇಗ. ಮತ್ತೆ ಇಳುವರಿ ಜಾಸ್ತಿ ಆಗುತ್ತೆ ನನಗೆ. ರೋಗ ಬಾಧೆ ತುಂಬಾ ಕಡಿಮೆ ಇದರಲ್ಲಿ. ಅದು ನಿಮ್ಮಲ್ಲೇ ಸಿಗುತ್ತೆ ಬೀಜ ಇದು? ಹಾ ಸರ್, ಖಂಡಿತವಾಗೂ. ನೋಡಿ ಇದು ಎಷ್ಟೊಂದು ಕಾಯಿಗಳಿದೆ. ಹೌದು, ನಿಧಾನ ಕಣ್ಣಾಗ್ತಾ ಹೋಗುತ್ತೆ ಎಲ್ಲ. ಇದರಲ್ಲಿ ಮೇಲೆ ಸುಮ್ಮನೆ ಬಿಡ್ತಾ ಹೋಗುತ್ತೆ. ಇದು 1 ವರ್ಷದ ಗಿಡ. ಇದು 1 ವರ್ಷದ ಗಿಡ. ಇವಾಗ ನೋಡಿ ಹಣ್ಣುಗಳು ಹೆಂಗೆ ಇಲ್ಲಿಂದ ಕೆಳಗಡೆಯಿಂದನೂ ಬಿಟ್ಕೊಂಡು ಹೋಗುತ್ತೆ ಕಾಯಿನ. ಈಗಲೂ ಮೇಲೆ ಇನ್ನೂ ಬಿಡುತ್ತೆ. ಇದು ತುಂಬಾ ಟೇಸ್ಟ್ ಆಗಿದೆ. ಇದನ್ನ ನಾನು ಮಿನಿಮಮ್ ನನ್ನ ಪ್ರೈಸೇ 40 ರೂಪಾಯಿ ಕೆಜಿಗೆ. ನಿಮ್ ಪ್ರೈಸೇ 40 ರೂಪಾಯಿ. ಅದ್ರ ಮೇಲೆ ಹೊರತು ಕಡಿಮೆ ಇಲ್ಲ, ನಾನು ಕೊಡಲ್ಲ. ಮೊದ್ಲಾಗಿ ಹೇಳ್ತೀನಿ ನಾನು, ನನ್ನ ರೈಟ್ ಹಿಂಗಿದೆ. ನೀವು ಬೇಕಾ ಟೇಸ್ಟ್ ನೋಡಿ, ಒಂದ್ಸಲ ಕಟ್ ಮಾಡ್ಕೊಡ್ತೀನಿ, ಟೇಸ್ಟ್ ನೋಡಿ, ತಿಂದು ನೋಡಿ ಹೇಗಿದೆ ಅನ್ನೋದ್ರ ಮೇಲೆ ನೀವು ಪ್ರೈಸ್ ಕೊಡಿ ಅಂತೀನಿ ಮೊದ್ಲಾಗಿ. ಆಮೇಲೆ ನಾನು ಯಾವ್ದಾದ್ರು ಅಷ್ಟೇ, ಸೊಪ್ಪು ತರಕಾರಿ ಆಗಿರ್ಬೋದು, ಮೊದಲಿಗೆ ನನಗೆ ದುಡ್ಡು ಬೇಡ, ನೀವು ತಗೊಂಡೋಗಿ ತಿನ್ನಿ, ನಾಳೆ ಬಂದು ದುಡ್ಡು ಕೊಡಿ ನನ್ಗೆ ಅಂತೀನಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಸಿಗೋ ಟೇಸ್ಟ್ ನೋಡಿ, ನಾ ಬೆಳೆದ್ ಕೊಟ್ಟಿರೋ ಟೇಸ್ಟ್ ನೋಡಿ, ಆ ರುಚಿ ನೋಡ್ಬಿಟ್ಟು ನೀವು ಬನ್ನಿ ನಾಳೆ. ಹಿಂಗೆ ನೀವು ಗ್ರಾಹಕರನ್ನ ಬೆಳೆಸ್ಕೊಂಡಿರೋದು. ಆತನ ಮೇಲೆ ಮೊದಲು ನಂಬಿಕೆ ಬರಬೇಕು. ಮತ್ತೆ ಆಮೇಲೆ ನನ್ನ ಭೂಮಿಗೆ ನೀವು ಬಂದ್ ನೋಡಿ, ನನ್ನ ತಾಕುಗಳನ್ನ ಭೇಟಿ ಮಾಡಿ, ನಾನು ಯಾವ ತರ ಬೆಳಿತಿದ್ದೀನಿ ಅನ್ನೋದನ್ನ ಫಸ್ಟ್ ನೋಡಿ, ಆಮೇಲೆ ನೀವು ಖರೀದಿ ಮಾಡಿ. ಇದನ್ನೇ ನೋಡ್ಬೋದು, ನೈಸರ್ಗಿಕ ಕೃಷಿ, ಸಾವಯವ ಕೃಷಿ ಅಂತಂದ್ರೆ ಅದನ್ನ ಒಂದು ದೊಡ್ಡ ಬಂಡವಾಳವಾಗಿ ಇಟ್ಕೊಂಡಿದ್ದಾರೆ. ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಬೇಕಂದ್ರೆ ಯಾರು ಹೋಯ್ತು ಅಂದ್ರೆ ನಾನು ಸಾವಯವ ಕೃಷಿನೇ ಮಾಡ್ತಾ ಇರೋದು, ಎಲ್ಲಿ ಮಾಡ್ತಾ ಇದ್ರೆ ತೋರ್ಸಿ ಬನ್ನಿ ಅಂತಂದ್ರೆ ಯಾರ ಹತ್ರನೂ ಉತ್ತರ ಇಲ್ಲ. ನಂದು ಅದೇ ಪ್ರಶ್ನೆ ಇತ್ತು, ಎಲ್ಲರೂ ಹಂಗ ಹಾಕೊಂಡ್ ಕುಂತಾರೆ, ಎಲ್ಲಿ ಬೆಳಿತಾರೆ ಅಂತ ನೋಡ್ಬೇಕು, ಯಾರ ಹತ್ರನೂ ಉತ್ತರ ಇಲ್ಲ. ನಾವು ಆತರ ಇಲ್ಲ, ಬನ್ನಿ ನಮ್ ತಾಕುಗಳು ಭೇಟಿ ಮಾಡಿ, ನೇರವಾಗಿ ಬನ್ನಿ, ನೇರವಾಗಿ ಖರೀದಿ ಮಾಡಿ. ಇಲ್ಲೇ ನಾವು ಇಲ್ಲೇ ಹಾರ್ವೆಸ್ಟ್ ಮಾಡ್ಕೊಡ್ತೀವಿ ಎದುರುಗಡೆನೆ. ನಾವು ಪ್ರತಿ ವಾರ ಕೊಡೋ ಸಂತೆಯಲ್ಲಿ ಬೇರೆನೆ, ನೀವು ಇಲ್ಲಿಗೆ ಬರ್ತೀನಿ ಅಂದ್ರೆ ಪ್ರತಿ ನಮ್ಮ ಹತ್ರ ಏನ್ ತರಕಾರಿ, ಸೊಪ್ಪು, ಹಣ್ಣುಗಳು, ಯಾವುದು ವಿಧವಾದ ಹಣ್ಣುಗಳು ಸಿಗುತ್ತೆ ಎಲ್ಲಾನು ಕೊಡ್ತೀವಿ ನಾವು. ಎಲ್ಲ ತರದ್ದು ಕೃಷಿ ನಾವೇನ್ ಕೆಲಸ ಮಾಡ್ತೀವಿ ಹಂಚ್ಕೋತೀವಿ ನಾವು ನಿಮ್ ಜೊತೆ. ಈಗ ಇದು ಹಾ ಸರ್, ಹೌದು, 1 ವರ್ಷದ ಗಿಡ. ಇದು 1 ವರ್ಷಕ್ಕೆ ಫಲ ಎಷ್ಟು ಕೊಟ್ಟಿದೆ? ಇನ್ನು ಆಲ್ರೆಡಿ ಆಗ್ಲಿಂದ ಕುಯ್ತಾ ಇದೀವಿ ಸರ್. ಈಗ ಇದನ್ನ ನೀವು ಹಾಕಿದ ಎಷ್ಟು ದಿನಕ್ಕೆ ಫಲ ಕೊಡಕ್ಕೆ ಸರ್? 8 ತಿಂಗಳಿಗೆ ಫಲ ಕೊಡಕ್ ಶುರುವಾಯ್ತು. ಇದು 8 ತಿಂಗಳಿಗೆ ಸ್ಟಾರ್ಟ್ ಆಯ್ತು. ಈಗ ಸುಮ್ನೆ ಬಿಟ್ಕೊಂಡು ಹೋಗ್ತಾ ಇದೆ. ಅದು ಅಲ್ಲೊಂದು ವೆರೈಟಿ ಇದೆ, ಅದು ಬೇರೆ ವೆರೈಟಿ. ಅದು 1.5 ವರ್ಷ ಆಗಿದೆ ಆ ಗಿಡ ಹಾಕಿ, ಅದನ್ನು ತುಂಬಾ ಚೆನ್ನಾಗಿ ಹಣ್ಣು ಬರ್ತಾ ಇದೆ. ಇದ್ರ ಬೀಜ ನಿಮ್ಮ ಹತ್ರ ಸಿಗುತ್ತಾ? ಹಾ, ಸಿಗುತ್ತೆ ಸರ್. ಸೋಲೋ ಇದ್ರ ಬೀಜ ನಮ್ಮ ಹತ್ರ ಸಿಗುತ್ತೆ. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಬೀಜಗಳು ನಿಮಗೆ ಸಿಗುತ್ತೆ? ಖಂಡಿತ ಸರ್. ಈಗ ನಮ್ಮ ಹತ್ರ ಯಾವ್ದಾವ್ದು ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ, ನಾಟಿ ಬೀಜಗಳ ಪ್ರೊಡಕ್ಷನ್ ಮಾಡ್ತೀವಿ. ಅದ್ರ ಬೀಜಗಳು ನಮ್ಮ ಹತ್ರ ಯಾವ್ದಿದೆ ಅದನ್ನೆಲ್ಲ ಕೊಡ್ತೀವಿ ನಾವು ರೈತರಿಗೆ. ಎಷ್ಟು ಬೇಕಾದ್ರೂ ಪ್ರಮಾಣದಲ್ಲಿ ಇದೆಯಾ? ಒಂದಿಷ್ಟು ಇಲ್ಲ ಸರ್, ಎಲ್ಲರಿಗೂ ಅಷ್ಟು ಪ್ರಮಾಣದಲ್ಲಿ ಕೊಡಕ್ ಆಗ್ತಾ ಇಲ್ಲ. ನಾವು ಸಣ್ಣದಾಗಿ ಕೊಡ್ತೀವಿ, ಒಂದು ಕಿಚನ್ ಗಾರ್ಡನ್ ಪಾಕೆಟ್ ತರ ಮಾಡಿ, ಅದರಲ್ಲಿ ಒಂದು ಪ್ಯಾಕೆಟ್ 20 ರೂಪಾಯಿನಂತೆ ಕೊಡ್ತೀವಿ. ಯಾಕೆಂದ್ರೆ ಬೀಜಗಳಿಗೆ ಬೆಲೆ ನಿಗದಿ ಮಾಡಬಾರ್ದು, ಬೀಜಗಳನ್ನ ವಿನಿಮಯ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಂದ್ರೆ ನಿಮ್ಮ ಹತ್ರ ಇರೋ ಬೀಜ ನನಗೆ, ನನ್ನ ಹತ್ರ ಇರೋ ಬೀಜ ನಿಮ್ಗೆ, ಆತರ. ನಾವು ಅದನ್ನ 20 ರೂಪಾಯಿ ಸಣ್ಣ ಪ್ರಮಾಣದಲ್ಲಿ ಕೊಡ್ತೀವಿ. ಕಾರಣ ಏನಪ್ಪಾ ಅಂತಂದ್ರೆ, ಒಬ್ಬ ರೈತ ಯಾವುದೇ ಆದ್ರೂ 10 ರೂಪಾಯಿ ಕೊಟ್ಟಿದ್ದೀನಿ ಅಂತಂದ್ರೆ ಅದಕ್ಕೆ ಇರೋ ಬೆಲೆ ಫ್ರೀಯಾಗಿ ಕೊಟ್ಟೋದಕ್ಕಿರಲ್ಲ. ಅದಕ್ಕೆ 20 ರೂಪಾಯಿ ಕೊಟ್ಟಿದ್ದೀನಿ ಅಂತಂದ್ರೆ ಅವನಿಗೆ ಅದ್ರ ಮೇಲೆ ಜ್ಞಾನ ಇರುತ್ತೆ. ನಾನು 20 ರೂಪಾಯಿ ಕೊಟ್ಟಿದ್ದೀನಿ, ಅದು ಎತ್ತಿಡು ಅಂತಂತಾರೆ. ಸೊ ಫ್ರೀಯಾಗಿ ಕೊಟ್ಟಾಗ ಅಲ್ಲಿ ಇಟ್ಟಿರ್ತೀವಿ, ಅದ್ ನೋಡಿದಾಗ ಯಾರೋ ಒಬ್ರು ಏನೇ ಇದು ಅಂತಂದಾಗ ಅವರು ರವಿ ಕೊಟ್ಟಿದ, ಇಡು ಅಲ್ಲೇ ಇರ್ಲಿ ಅಂತೀವಿ.
ಸೊ ಆ ಒಂದು ಉದ್ದೇಶದಿಂದ ನಾವು 20 ರೂಪಾಯಿನಂತೆ ಸಣ್ಣ ಪ್ರಮಾಣದಲ್ಲಿ ಕೊಡ್ತೀವಿ. ಅದನ್ನ ನೀವು ಜಾಸ್ತಿ ಮಾಡ್ಕೊಳ್ಳಿ, ಬೀಜ ಮಾಡ್ಕೊಳ್ಳಿ, ಬೀಜನ ನಿಮ್ಮ ಕೈಲಿರಲಿ ಅಂತ ಹೇಳ್ತಾರೆ. ಈ ಪ್ರೊಫೆಸರ್ ಅವರು ಆಗಲೇ 70ರ ದಶಕದಲ್ಲಿ ಹೇಳಿದ್ರಂತೆ, ಬೀಜ ಸ್ವತಂತ್ರ ರೈತನ ಕೈಲಿರಬೇಕು, ಬೇರೆ IT-BT ಕಂಪ್ನಿ ಕೈಲಿ ಬಿಡಬೇಡಿ ಅಂತ ಸಾರಿ ಹೇಳ್ಕೊಂಡ್ರು. ಆದರೆ ಕೊನೆಗೂ ನಮ್ಮ ರೈತರು ಬಿಟ್ಬಿಟ್ರು. ಇವತ್ತು ನಾವು ಎಲ್ಲ ಥರದ ಬೆಳೆಗಳನ್ನೂ ಬೆಳಿತಿದ್ದೀವಿ. ಕೊನೆಯಲ್ಲಿ ಬೆಳೆದಂಥ ಬೆಳೆಗಳನ್ನ ಬೇರೆ ಯಾರೋ ಒಬ್ಬ ದಳ್ಳಾಳಿ ಬರ್ತಾನೆ, ಅವ್ನು ಖರೀದಿ ಮಾಡ್ಕೊಂಡು ಹೊರಟೋಗ್ತಾನೆ. ಮತ್ತೆ ಮುಂದಿನ ವರ್ಷಕ್ಕೆ ಪ್ರಶ್ನೆ ಆಗೇ ಉಳಿದಿರುತ್ತೆ. ಮತ್ತೆ ಇನ್ಯಾವ ಬೆಳೆ ಹಾಕೋಣ, ಬೀಜ ಎಲ್ಲಿದೆ? ಮತ್ತೆ ಯಾವುದೋ ಒಂದು ಕಂಪ್ನಿ ಮುಂದೆ ಹೋಗಿ ಕೈ ಕಟ್ಕೊಂಡು ನಿಂತಿರ್ತೀವಿ ಬೀಜ ಕೊಡಿ ಅಂತ. ಸೊ ಇದಾಗಬಾರ್ದು ಅಂತಂತ ಆಗಲೇ ಹೇಳಿದರು. ಆದರೆ ನಮ್ಮ ರೈತರು ಅವ್ರ ಮಾತುಗಳನ್ನ ಧಿಕ್ಕರಿಸಿದ್ರು. ಆದರೆ ಇವತ್ತು ಅನುಭವ ಆಗ್ತಾ ಇದೆ ಎಲ್ಲರಿಗೂ ಅನ್ಕೋತೀವಿ ನಾವು. ದುರಂತ ರವಿಯವ್ರಿ ಅದೊಂದು. ಖಂಡಿತವಾಗೂ ಸರ್. ಈ ಮತ್ತೆ ಇಲ್ಲಿಗೆ ಬರೋದಾದ್ರೆ 1 ಎಕರೆ ಜಮೀನು ಇಲ್ದಂಗೆ ಯಾರೂ ಇಲ್ಲ. ಹೌದು, ಎಲ್ಲರಿಗೂ ಇದ್ದೇ ಇದೆ ಸರ್. ಕಡಿಮೆ ಅಂದರೆ ಅಲ್ವಾ, ಎಲ್ಲರಿಗೂ ಇದೆ. ಹೌದು ಸರ್. ಈಗ ನೀವು ಹೇಳೋದು ನೋಡಿದರೆ ನನಗೆ ಜಮೀನಿಲ್ಲಪ್ಪ ಅನ್ನೋ ಪ್ರಶ್ನೆನೇ ಬರಲ್ಲ. ಇರೋರಿಗೆ ಇಷ್ಟು ಸಮೃದ್ಧವಾಗಿರ್ಬೋದಲ್ಲ 1 ಎಕರೆನಲ್ಲೇ ಹಿಂಗೆ ಬೆಳೆದು. ನೀವೇ ಹೇಳ್ದಂಗೆ IT-BT ಕಂಪ್ನಿ ಅದು ಇದು ಎಲ್ಲವನ್ನು ಮೀರಿ ನಾನು ದುಡಿತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಇನ್ನೊಬ್ಬರಿಗೆ ಅದು ಸಾಧ್ಯತೆಗಳಾಗಬಾರ್ದು? ಒಂದನೇ ಪ್ರಶ್ನೆ. ಎರಡನೇದ್ದು ಏನಂದರೆ, ಇದಕ್ಕೆ ಎಲ್ಲ ಏರಿಯಾದಲ್ಲಿ ಎಲ್ಲ ಇದರಲ್ಲಿ ಇದು ಬೆಳೆಯುತ್ತಾ ಅಥವಾ ಒಂದು ಭಾಗದಲ್ಲ, ಅಥವಾ ನೀರು ಬೇಕಾ, ಆ ಥರದ್ದು ಏನಾದರೂ ಇದೆಯಾ ಸರ್? ಇದು ಸೊಪ್ಪುಗಳನ್ನ ನಾವು ಎಲ್ಲ ಏರಿಯಾದಲ್ಲೂ ಬೆಳಿಬೋದು ಸರ್. ತುಂಬ ಈಸಿಯಾಗಿ ಬರುವಂಥದ್ದು ಮತ್ತು ಕೈಗೆಟ್ಗುವಂಥ ಬೇಗ ಸಿಗುವಂಥದ್ದು. ಅದು ನೀರಿನ ಪ್ರಮಾಣ ನಾವು ತಗೊಂಡ್ರೆ ನೋಡಿ, ನಾವು ಇಲ್ಲಿ ಸ್ಪ್ರಿಂಕ್ಲರ್ಗಳನ್ನ ಮಾಡಿದ್ದೀನಿ ನಾನು. ಇದರಲ್ಲಿ ಯಥೇಚ್ಛವಾಗಿ ನೀರು ಕೊಡಲ್ಲ ಸರ್ ನಾನು. ಎಷ್ಟು ಪ್ರಮಾಣದಲ್ಲಿ ನಾನು ಪ್ರತಿದಿನ ಅದನ್ನೇ ನಾನು ಹೇಳೋದು, ನೋಡ್ತಾ ಇರ್ತೀನಿ. ನಮಗೆ ಇಲ್ಲಿ ಮಣ್ಣು ಹಿಂಗೆ ಮುಟ್ಟಿ ಕೆಳಕ್ಕೆ ಇಟ್ಬಿಟ್ರೆ ಹಿಂಗೆ ಒಡೆದೋಗ್ಬಿಡ್ಬೇಕು, ಅಷ್ಟು ತೇವಾಂಶ ಇದ್ರೆ ಸಾಕು ಸರ್ ಅದಕ್ಕೆ. ಓಕೆ. ಉಂಡೆ ಕಟ್ಟಿ ನೋಡಿ ಎಷ್ಟು ಸ್ಮೂತ್ ಇದೆ ನಮ್ಮ ಮಣ್ಣು ನೋಡಿ. ಇಷ್ಟಿದ್ರೆ ಸಾಕು ಅಂತ. ಖಂಡಿತವಾಗೂ ಈ ತರ ಉಂಡೆ ಕಟ್ಟಿ ಹಿಂಗೆ ಇಟ್ಬಿಟ್ರೆ ಒಡೆದೋಗ್ಬಿಡ್ಬೇಕು, ಅಷ್ಟು ತೇವಾಂಶ ಇದ್ರೆ ಸಾಕು ನಮ್ಮ ಭೂಮಿನಲ್ಲಿ. ಯಾವುದೇ ಬೆಳೆ ಆದ್ರೂ ಬೆಳಿಬಹುದು ಖಂಡಿತವಾಗೂ. ಮತ್ತೆ ಇದು ನಾವು ಈ ಬೆಡ್ ಮಾಡಿದೀವಲ್ಲ ಸರ್, ಈ ಬೆಡ್ ಮಾಡೋದು ಉದ್ದೇಶನೇ ಇದು. ಜಾಸ್ತಿ ನೀರು ನಿಂತ್ಕೋಬಾರ್ದು, ಮಣ್ಣು ಕೆಳಗಡೆ ಕುಸಿಬಾರ್ದು, ಮತ್ತೆ ಕೆಲಸ ಲೇಬರ್ಗೆ ಕೊಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ರೈಸಿಂಗ್ ಬೆಡ್ ನ ಮಾಡ್ಕೊಂಡ್ವಿ. ಎಲ್ಲಿ ಇದಕ್ಕಂದ್ರೆ ಮೇಲ್ಗಡೆ ನೀರು ಬರುತ್ತೆ? ಹೌದು ಸರ್. ಈ ಸ್ಪ್ರಿಂಕ್ಲರ್ ಇದೆಯಲ್ಲ, ನಾನು ಅಲ್ಲಿ ಗೇಟ್ ಆನ್ ಮಾಡ್ತೀನಿ, ಈ ಸ್ಪ್ರಿಂಕ್ಲರ್ ಎಲ್ಲ ನೀರು ಬರುತ್ತೆ, ಪೂರ್ತಿ ಪ್ರೆಷರ್ ಆಗಿ ಮೇಲ್ಗಡೆ ಹಂಗ್ ಹೊಡಿಯುತ್ತೆ. ಹೌದು. ಇದು ಬರೇ ಮಣ್ಣಿದೆಯಾ? ಇದ್ರೊಳಗಡೆ ಮತ್ತೇನಾದ್ರೂ ಗೊಬ್ಬರ ಗಿಬ್ಬರ ಆ ತರ ಹಾಕಿದೀರಾ? ಹೌದು, ಇದಕ್ಕೆ ನಾವು ಘನ ಜೀವಾಮೃತ ಹಾಕಿದೀವಿ ಸರ್. ಇದಕ್ಕೆ ಘನ ಜೀವಾಮೃತ ಏನ್ ಸರ್ ಅದು ಹಂಗಂದ್ರೆ? ಈಗ ನೋಡಿ, ಕೊಟ್ಟಿಗೆ ಗೊಬ್ಬರ ಇದೆ, ಹಸುವಿನ ಸಗಣಿಯಿಂದ ಮಾಡಿರೋಂಥದ್ದು. ಈಗ ಹಸುವಿನ ಸಗಣಿ ತಗೋತೀವಿ, ಅದ್ರ ಜೊತೆಗೆ ದ್ವಿದಳ ಧಾನ್ಯದ ಹಿಟ್ಟು ಸೇರಿಸ್ತೀವಿ, ಮತ್ತೆ ಹಸುವಿನ ಗಂಜ ಹಿಟ್ಟು ದ್ವಿದಳ ಧಾನ್ಯ ಯಾವ್ದಾದ್ರು ಆಗಿರ್ಬೋದು, ಕಡ್ಲೆ ಹಿಟ್ಟು ಆಗಿರ್ಬೋದು, ಅವರೆ ಹಿಟ್ಟು ಆಗಿರ್ಬೋದು, ಒಡೆದ್ರೆ 2 ಭಾಗ ಆಗುವಂತದ್ದು ಯಾವ್ದಾದ್ರು ಒಂದು ಹಿಟ್ಟು, ಅದನ್ನ ಸೇರಿಸ್ತೀವಿ. ಅದ್ರ ಜೊತೆಗೆ ಬೆಲ್ಲ ಸೇರಿಸ್ತೀವಿ. ಅದ್ರ ಜೊತೆಗೆ ಎಷ್ಟು ಸೇರಿಸ್ತೀರಿ? 100 kg ಹಸುವಿನ ಸಗಣಿಗೆ 2 kg ಬೆಲ್ಲ, 2 kg ದ್ವಿದಳ ಧಾನ್ಯದ ಹಿಟ್ಟು, ಮತ್ತೆ 10 ಲೀಟರ್ ಗಂಜಲ. ಅದನ್ನ ಮಿಕ್ಸ್ ಮಾಡ್ತೀವಿ ನಾವು, ಎಲ್ಲಾನು ಸೇರಿಸಿ ಪೂರ್ತಿ ಮಿಕ್ಸ್ ಮಾಡಿ ನೆರಳಲ್ಲಿ ಒಂದು ಕಡೆ ಡಂಪ್ ಮಾಡಿಡ್ತೀವಿ ಅದನ್ನ. ಮತ್ತೆ ಅದಕ್ಕೆ ಸೋಗನೆ ಅಥವಾ ಯಾವುದಾದ್ರೂ ಒಂದು ಗೋಣಿ ಚೀಲಗಳು ಅದನ್ನ ಮುಚ್ಚಿಟ್ಬಿಟ್ಟು ಮೇಲೆ ತೇವಾಂಶ ಕಾಪಾಡ್ತೀವಿ, ಅದು ಹೀಟ್ ಆಗಬಾರ್ದು ಅಂತ. ಅವಾಗ ಅದೇನಾಗುತ್ತೆ, ಒಂದು ಮಿನಿಮಮ್ ಒಂದು 25 ದಿನದ ಮೇಲೆ 45 ದಿನದ ತನಕ ಅದು ಒಳಗಡೆ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ. ಅದನ್ನ ಈಗ ನಾವು ಟೊಮೆಟೊ, ಬದನೆ ಅಥವಾ ಮೆಣಸಿ ಈ ಥರ ಗಿಡಗಳಿಗೆ ಒಂದು ಗಿಡಕ್ಕೆ ಮಿನಿಮಮ್ 100 ಗ್ರಾಮ್ ಹಾಕಿದ್ರು ಸಾಕು. ನೀವು ಯಾವುದನ್ನು ಕೂಡ ಅವಶ್ಯಕತೆ ಇಲ್ಲ, 100 ಗ್ರಾಮ್ ಹಾಕಿದ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಪ್ರತಿ 15 ದಿನಕ್ಕೆ ಜೀವಾಮೃತ ಕೊಡ್ತಾ ಇರ್ತೀವಿ, ಪ್ರತಿ 15 ದಿನಕ್ಕೆ. ಅದನ್ನ ಕೊಡೋ ಉದ್ದೇಶ ಏನು? ಅದನ್ನು ಅಷ್ಟೇನಾ ಸರ್? ಈಗ ನೋಡಿ, ಹೌದು, ಸೂಕ್ಷ್ಮಾಣು ಜೀವಿಗಳಿಗೆ ನಾವು ಆಹಾರ ಬೇಕೇ ಬೇಕು. ಈಗ ನಾವು ಹೆಂಗೆ ನಾವು ಬದುಕೋಕೆ ಆಹಾರ ತಿಂತೀವೋ, ಭೂಮಿಲಿರುವಂತ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರ ಬೇಕೇ ಬೇಕು. ನಾವು ಭೂಮಿಲಿರೋ ಸೂಕ್ಷ್ಮಾಣು ಜೀವಿಗಳಿಗೆ ಆಹಾರವಾಗಿ ಕೊಡ್ತಾ ಇದೀವಿ ಅದನ್ನ ಕೊಟ್ಟಾಗ ಗಿಡ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ, ಭೂಮಿ ಒಳಗಿರುವಂತ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ.
ಈಗ ನನ್ನ ಹತ್ರ 2 ಎಕರೆ ಹೊಸದಾಗಿ ನಾನು ಜಮೀನು ತಗೊಂಡಿದ್ದೀನಿ. ಅದರಲ್ಲಿ ಏನು ಮಾಡಬೇಕು ಅಂತ ಐಡಿಯಾ ಇಲ್ಲ ನನಗೆ. ನೀವೇನಾದರೂ ಈ ಥರದ ಐಡಿಯಾ ಕೊಟ್ಟು, ಬೀಜ ಕೊಟ್ಟು ಅಥವಾ ಸಸಿ ಕೊಟ್ಟು ಈ ಥರದ್ದು ಏನಾದ್ರು ಹೇಳ್ಕೊಡ್ತೀರಾ ಹೇಗೆ? ಖಂಡಿತವಾಗೂ ಸರ್, ನಾವು ಎಲ್ಲ ರೈತರುಗಳಿಗೂ ಅದನ್ನೇ ಹೇಳ್ತಾ ಇರೋದು. ನೈಸರ್ಗಿಕ ಕೃಷಿ ಯಾರು ಮಾಡ್ತೀವಿ ಅಂತಾರೋ ಅವ್ರಿಗೆ ಮುಕ್ತವಾಗಿ ಕಲಿಕೆ ಕೇಂದ್ರವಾಗಿ ಅಮೃತ ಭೂಮಿ ಇದೆ. ಮತ್ತು ಇಲ್ಲಿ ಅವ್ರ ತಾಕುಗಳನ್ನ ಭೇಟಿ ಮಾಡ್ಬೋದು. ಬಂದು ಒಂದಷ್ಟು ಈಗ ಕೊನೆಯಲ್ಲಿ ಏನೂ ಗೊತ್ತಿಲ್ಲ ಸರ್ ನನಗೆ ಅಂತನ್ನೋರ್ಗೂ ನಾವು ಇಲ್ಲಿ ಬಂದು ಕರೆಸಿ ಅವ್ರ ಜೊತೆಗಿದ್ದು ಕೆಲಸಗಳನ್ನ ಹೇಳ್ಕೊಡ್ತೀವಿ. ಅವ್ರ ಕೈಲೇ ಕೆಲಸ ಮಾಡಿಸ್ತೀವಿ. ಅವ್ರ ಅನುಭವಗಳನ್ನ ಹಂಚ್ಕೋತಾರೆ. ಮತ್ತು ನಾನೇನೇನು ಬೆಳಿತೀನಿ, ಏನೇನು ಬೆಳಿಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನ ಕೊಡ್ತೀವಿ. ನಮ್ಮಲ್ಲಿ ಮಾಹಿತಿ ಇಲ್ಲ ಅಂತಂದರೆ ನಮಗೆ ಗೊತ್ತಿರೋವ್ರ ಜೊತೆಗೆ ಮಾತಾಡಿಸಿ ಅವ್ರಿಗೆ ಮಾಹಿತಿಗಳನ್ನ ಕೊಡಿಸ್ತೀವಿ. ಸೊ ಎಲ್ಲ ಥರದಲ್ಲೂ ಮಾಡಿಕೊಡ್ತೀವಿ ಸರ್. ಅದ್ರದ್ದೆಲ್ಲ ಅದ್ರದ್ದೇನು ಸಮಸ್ಯೆನೇ ಇಲ್ಲ ನಮಗೆ. ಯಾರು ಯಾವಾಗ ಬೇಕಾದರೂ ಇಲ್ಲಿ ವಿಸಿಟ್ ಮಾಡ್ಬೋದು? ಖಂಡಿತವಾಗೂ ವಿಸಿಟ್ ಮಾಡ್ಬೋದು. ಆದರೆ ಬರೋಕ್ಕೂ ಮುಂಚೆ ಒಂದು ಫೋನ್ ಕಾಂಟ್ಯಾಕ್ಟಲ್ಲಿ ನಮಗೆ ತಿಳಿಸ್ಕೋತಾ ಬಂದರೆ ನಮಗೂ ಅನುಕೂಲ ಆಗುತ್ತೆ. ಯಾಕಂದರೆ ನಾವು ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿರ್ತೀವಿ. ಇಲ್ಲೇನು ನಾವು ಸುಮ್ಮನೆ ಕೂರಲ್ಲ. ನಾವು ರೈತರಾಗಿರೋದ್ರಿಂದ ಎಲ್ಲ ಕೆಲಸನೂ ಮಾಡಬೇಕು ಅಂತ ಆಸೆ ಇರುತ್ತೆ ನಮಗೂ. ಆ ಕೆಲಸದಲ್ಲಿ ಮಾಹಿತಿ ಇರ್ತೀವಿ. ಒಂದು ಫೋನ್ ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಅದಕ್ಕೆ ಫ್ರೀ ಆಗ್ಬೋದು ಅನ್ನೋ ಒಂದು ಉದ್ದೇಶ ಅಷ್ಟೇ. ಈಗ ಬೆಂಗಳೂರು ಅಥವಾ ಮೈಸೂರಿಂದ ಬರುವಂಥ ರೈತರುಗಳಾಗಿದ್ದರೆ ಡೈರೆಕ್ಟು ಚಾಮರಾಜನಗರ ಬಂದರೆ, ಚಾಮರಾಜನಗರದಿಂದ ಬಿಳಿಗಿರಿ ರಂಗನ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಬಂದರೆ ಕೇಗುಡಿ ಮಾರ್ಗವಾಗಿ ಬರಬೇಕು. ಕೇಗುಡಿ ಮಾರ್ಗವಾಗಿ ಬಂತು ಅಂದರೆ ಇಲ್ಲಿ ಒಂಡ್ರಬಾಳು ಅನ್ನೋ ಗ್ರಾಮ ಇದೆ. ಅಲ್ಲಿ ಬಂದಾಗ ಅಮೃತ ಭೂಮಿಗೆ ಅಂತ ಯಾರೇ ಕೇಳಿದ್ರು ಹೇಳ್ತಾರೆ. ಮತ್ತು ಗೊತ್ತಿಲ್ಲ ಅಂತಂದರೆ ಲೊಕೇಶನ್ ಹಾಕೋಬೋದು, ಅಮೃತ ಭೂಮಿ ಅಂತ. ಡೈರೆಕ್ಟ್ ಇಲ್ಲಿಗೆ ಕರ್ಕೊಬಂದುಬಿಡುತ್ತೆ. ಮೇನ್ ರೋಡಿಗೆ ಬಂತು ಅಂದರೆ ಲೆಫ್ಟ್ ತಗೊಂಡ್ರೆ ಸಾಕು, ಅಮೃತ ಭೂಮಿಗೆ ಡೈರೆಕ್ಟ್ ಬರುತ್ತೆ ಸರ್. ಇಲ್ಲಿ ಓಕೆ, ನಿಮ್ಮ ನಂಬರ್ ಹಾಕ್ಬೋದಾ? ಖಂಡಿತವಾಗೂ ಸರ್, ಮಾಹಿತಿಗಾಗಿ. ಖಂಡಿತ. ನಿಮ್ಮ ತಂಡನೇ ಬಂದು ಈಗ 2 ಎಕರೆ ಯಾರೋ ಹೊಸದಾಗಿ ತಗೊಂಡಿದ್ದಾರೆ ಅಂದ್ಕೊಂಡು, ನಿಮ್ಮ ತಂಡ ಬಂದು ಹಿಂಗೇನಾದ್ರು ಸೆಟಪ್ ಮಾಡಿ ಹೋಗೋ ಕಾರ್ಯಕ್ರಮ ಏನಾದ್ರು ಇದೆಯಾ? ಸರ್, ಅಷ್ಟೊಂದು ನಮ್ಮ ಹತ್ರ ಅವೈಲೇಬಲ್ ಇಲ್ಲ ಸರ್. ಯಾಕೆಂದರೆ ನಮ್ಮ ತಂಡ ಇರೋದೇ ಕಡಿಮೆ. ನಮ್ಮ ಕೆಲಸಗಳು ತುಂಬ ಜಾಸ್ತಿ ಇದೆ. ನಾವು ಇಲ್ಲಿ ಪ್ರತಿದಿನ ಮಾಡಿದ್ರೂ ಕೆಲಸ ಮುಗಿತಿಲ್ಲ. ಇವಾಗ ನೋಡ್ಬೋದು ಲೇಬರ್ಗಳ ಸಂಖ್ಯೆ ಸಿಗ್ತಾ ಇಲ್ಲ ಅಂತ. ಯಾಕೆಂದರೆ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ. ಈಗ ಯಾರಿಗೋ ಗುತ್ತಿಗೆ ಕೊಟ್ಬಿಡೋದು ಜಮೀನುಗಳನ್ನ, ಯಾರೋ ಬೇರೆ ಬೇರೆ ಕಡೆಯಿಂದ ಬಂದಿರೋರು ಗುತ್ತಿಗೆ ಕೊಟ್ಬಿಡ್ತೀವಿ. ಅವ್ರ ಜಮೀನಿಗೆ ಕೆಲಸಕ್ಕೆ ಹೋಗ್ತಾ ಇರ್ತೀವಿ ನಾವು. ಗುತ್ತಿಗೆ ಕೊಡೋದು ಅವ್ರ ಜಮೀನಿಗೆ ಹೋಗಿ ಕೆಲಸ ಮಾಡೋದು. ಅದೇ ಗುತ್ತಿಗೆ ಕೊಡೋ ಬದಲು ಅವನ ಜಮೀನಲ್ಲೇ ಇವತ್ತು ಹೇಗೆ ಹೋಗಿ ಅವ್ನು ದುಡಿತಾ ಇದ್ದಾನೋ ಅದೇ ಥರ ದುಡಿದ್ರೆ ರೈತ ಯಾವತ್ತಿದ್ರೂ ಸಕ್ಸಸ್ ಕಾಣಕ್ಕೆ ಸಾಧ್ಯವಾಗುತ್ತೆ ಸರ್. ನಾವು ಯಾವನೋ ಒಂದು 10,000 ರೂಪಾಯಿ ಕೊಡ್ತಾ ಇದ್ದಾನೆ ವರ್ಷಕ್ಕೆ ಅಂತಂದ್ಬಿಟ್ಟು ಅವ್ನಿಗೆ ಗುತ್ತಿಗೆ ಕೊಟ್ಬಿಡ್ತೀವಿ. ಅವನ ಜಮೀನಲ್ಲೇ ಹೋಗಿ 300 ರೂಪಾಯಿ ಕೂಲಿಗೆ ನಿಂತಿರ್ತೀವಿ. ಈ ಪರಿಸ್ಥಿತಿ ರೈತಂದು ಇವತ್ತು. ಏನು ಓದಿದ್ದೀರಿ ನೀವು? ಸರ್, ನಾನು ಓದಿರೋದು ಬರೀ 6ನೇ ಕ್ಲಾಸ್ ಸರ್. 6ನೇ ಕ್ಲಾಸು. ಹೆಂಗೆ ಇದೆಯಲ್ಲ ಇಷ್ಟು ನಾಲೆಡ್ಜ್ ನಿಮಗೆ? ಇದಕ್ಕೆ ನೋಡಿ ಸರ್, ನಾನು ಮೊದಲೇ 6ನೇ ಕ್ಲಾಸ್ ಓದಿದೆ. ಬಟ್ ಹೇಗೋ ಏನೋ ಗೊತ್ತಿಲ್ಲ, ನಮ್ಮ ಅಪ್ಪ ಅಮ್ಮ ನಮ್ಮ ತಾತ ಎಲ್ಲರೂ ಓದು ಅಂತಂದರು. ಬಟ್ ಓದೋಕ್ಕೆ ಇಂಟ್ರೆಸ್ಟ್ ಇತ್ತು. ಆದರೆ ನನಗೆ ಹಿಂದಿ ಸಬ್ಜೆಕ್ಟ್ ಗೊತ್ತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಸ್ಕೂಲ್ ಬಿಟ್ಟೆ ನಾನು. ನೀವು ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಖಂಡಿತವಾಗೂ ಸರ್, ಅದಕ್ಕೆ ಹೇಳ್ತೀನಿ. ಅದಾದಮೇಲೆ ನಾನು ಒಂದು ವರ್ಷಗಳ ಕಾಲ ನಾನು ನಮ್ಮ ಮನೆಯಲ್ಲೇ ನಾಟಿ ಹಸುಗಳನ್ನ ಸಾಗಣೆ ಮಾಡಿದೆ. ಅದಾದಮೇಲೆ ಒಂದಷ್ಟು ಹಿಂಗೆ ಜಮೀನು ಕೆಲಸಗಳನ್ನ ಮಾಡ್ತಿದ್ದೆ. ನಮಗೇನು ಜಮೀನಿಲ್ಲ ಸರ್, ನಾವು ಪೂರ್ತಿ ಝೀರೋ ನಮ್ಮದು. ಬರೀ ಮನೆ ಒಂದು ಬಿಟ್ಟರೆ ಜಮೀನುಗಳು ಯಾವುದೂ ಇಲ್ಲ ನಮಗೆ. ಅದಾದಮೇಲೆ ನನಗೆ ಚುಕ್ಕಿ ಮೇಡಮ್ ಅವರು ಇಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟರು, ಕರೆಸಿ ಕೊಟ್ಟಾಗ. ಆದರೆ ಅವರು ಏನು ಓದಿದೀಯಾ, ನಿನಗೇನು ಗೊತ್ತು ಅಂತ ಕೇಳಲಿಲ್ಲ. ಬಟ್ ನೀನು ಮಾಡ್ತೀಯಾ ಅಂತ ಹೇಳಿದ್ರು ಮಾಡ್ತೀನಿ ಅಂದೆ ಅಷ್ಟೇ. ಅದಕ್ಕೆ ಏನು ಸಹಾಯ ಬೇಕು, ಸಹಕಾರ ಬೇಕು ಅವ್ರು ಕೊಡಿಸಿದ್ರು ನನಗೆ. ಎಲ್ಲ ಕಡೆನೂ ಬೇರೆ ಬೇರೆ ಕಡೆ ಕಳಿಸಿದ್ರು, ಬೇರೆ ಬೇರೆ ಜನರುಗಳನ್ನ ಭೇಟಿ ಮಾಡಿಸಿದ್ರು. ಅಲ್ಲೆಲ್ಲ ಕಲ್ತ್ಕೊಂಡೆ ಎಲ್ಲ. ಈಗ ಪ್ರತಿಯೊಬ್ಬರು ನೀವು ಬಂದರೆ ನಿಮ್ಮಿಂದನೂ ಕಲಿತಾ ಹೋಗ್ತೀನಿ, ಇನ್ನೊಬ್ರು ತೋಟಕ್ಕೆ ಹೋದ್ರೆ ಅವರಿಂದನೂ ಕಲಿತಾ ಹೋಗ್ತೀನಿ. ಸೊ ಹಿಂಗೆ ಕಲಿತಾ ನನಗೆ ಇಲ್ಲಿ ಅವಕಾಶಗಳು ಕೊಟ್ಟಾಗ ನಾನು ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆಯಿತು. ಇವತ್ತು ನಾನು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಚುಕ್ಕಿ ಮೇಡಮ್ ಮತ್ತು ಅಮೃತ ಭೂಮಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಇವತ್ತು ಯಾರೇ ಬರಲಿ, ಇಲ್ಲಿ ಡಾಕ್ಟರ್ಸು, ಇಂಜಿನಿಯರ್ಸ್ಗಳು ಬೇರೆ ಬೇರೆ ದೇಶಗಳಿಂದೆಲ್ಲ ಬರ್ತಾರೆ. ಅವ್ರಿಗೆಲ್ಲರಿಗೂ ಮಾಹಿತಿ ಕೊಡ್ತಾ ಹೋಗ್ತೀನಿ. ಬಟ್ ಅದರಲ್ಲಿ ನನಗೆ ತುಂಬ ಖುಷಿ ಇದೆ. ಮತ್ತು ಈ ಕೆಲಸ ಮಾಡೋದ್ರಿಂದ ನನಗೆ ತುಂಬ ಖುಷಿ ಇದೆ. ನಾನು ಮನೆಗೆ ಹೋಯ್ತು ಅಂದರೆ ನೈಟ್ ಮಾತ್ರ ಮಲಗಿರ್ತೀನಿ ಅಷ್ಟೇ. ಬೆಳಿಗ್ಗೆ ಆಯಿತು ಅಂದರೆ 6:30 ಆಗ್ತಾ ಇದ್ದಂಗೆ ನಾನು ಫ್ರೆಶ್ ಅಪ್ ಆಗಬೇಕು, ಜಮೀನಿಗೆ ಬಂದು ನಿಂತ್ಕೋಬೇಕು ಅಂತ ಅನಿಸುತ್ತೆ. ಮತ್ತೆ ಇಲ್ಲಿಂದ ಹೊರಗಡೆ ಹೋಗ್ಬೇಕು ಅಂದರೆ ಸಂಜೆ ಆದಮೇಲೆ. ಅಲ್ಲಿ ತನಕ ಈ ಜಮೀನಲ್ಲೇ ಇರಬೇಕು ಅನಿಸುತ್ತೆ. ಅಷ್ಟೊಂದು ಇದಕ್ಕೂ ನಮಗೂ ಒಂದು ಬಾಂಧವ್ಯ ಇದೆ ಸರ್. ಅದ್ರಲ್ಲಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಈ ಬಾಂಧವ್ಯ ನಿರಂತರವಾಗಿರಲಿ. ಖಂಡಿತವಾಗಿ. ನೀವು ಇವತ್ತಿನ ಮುಂದಿನ ಯುವಕರಿಗೆ
ಮಾದರಿ ಆಗಿರ್ಲಿ ಅಂತ ಹೇಳ್ತಾ ಇನ್ನೊಂದು ಸಣ್ಣ ಪ್ರಶ್ನೆ ಇದೆ. ಜೀವಾಮೃತ ಅಂದ್ರೆ ಏನು ಅಂತ ನಮ್ಮ ಸರ್, ಜೀವಾಮೃತ ಅಂತಂದ್ರೆ ಅದೊಂದು ಲಿಕ್ವಿಡ್. ಈಗ ನೋಡಿ, ನಾವು ಕೆಮಿಕಲ್ ಅಂಗಡಿಯಲ್ಲಿ ಯಾವ ಥರ ಬೇರೆ ಬೇರೆ ಕೆಮಿಕಲ್ನ ಬಳಸ್ತೀವೋ ಅದೇ ಥರ ಇದು ಸಾವಯವ ನೈಸರ್ಗಿಕವಾಗಿ ಸೂಕ್ಷ್ಮಾಣು ಜೀವಿಗಳಿಗೆ ಅಂತ ಮಾಡಿರೋದು. ಅದರಲ್ಲಿ ಸೂಕ್ಷ್ಮಾಣು ಜೀವಿಗಳ ಡೆವಲಪ್ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಾನು ತೋರಿಸ್ತೀನಿ ಅದನ್ನು ಬೇಕಾದ್ರೆ ನಾವು ಹೆಂಗೆ ಮಾಡಿದ್ದೀವಿ ಅಂತ. ಬನ್ನಿ, ಅದನ್ನು ನಾವು ಪ್ರತಿ 15 ದಿನಕ್ಕೊಂದ್ಸಲ ಭೂಮಿಗೆ ಕೊಡ್ತಾ ಹೋಗ್ತೀವಿ. ಅದರಲ್ಲಿ ಅರ್ಥವಾಮ್ಸ್ಗಳಿಗೆಲ್ಲ ಆಹಾರವಾಗಿರುತ್ತೆ. ಅದರಲ್ಲಿ ಅಧಿಕವಾಗಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಡೆವಲಪ್ ಆಗ್ತಾ ಇರುತ್ತೆ ಅದರಲ್ಲೂ. ಅದನ್ನ ಬಳಸೋದ್ರಿಂದ ಗಿಡಗಳು ತುಂಬಾ ಗ್ರೋತ್ ಆಗುತ್ತೆ, ತುಂಬಾ ಹೆಲ್ದಿಯಾಗಿ ಬರುತ್ತೆ, ಯಾವುದೇ ರೋಗ ಇಲ್ದೇನೆ ತುಂಬಾ ಚೆನ್ನಾಗಿ ಆಹಾರ ಸಿಗುತ್ತೆ ಸರ್ ಇಲ್ಲಿ. ಓಕೆ, ಮುಖನ ಬನ್ನಿ, ಬನ್ನಿ ಇಲ್ಲಿ. ಇದು 200 ಲೀಟರ್ ಡ್ರಮ್ ಸರ್ ಇದು. ಇದರಲ್ಲಿ ಜೀವಾಮೃತ ಮಾಡಿದ್ದೀವಿ. ಇದ್ರ ಸ್ಮೆಲ್ ನ ನೀವು ಅಬ್ಸರ್ವ್ ಮಾಡ್ಬೋದು ಹೇಗಿದೆ ಅಂತ. ಜೀವನಗಳ ಉತ್ಪತ್ತಿ ಆಗಿರೋ ಸರ್ ಅದರಲ್ಲಿ ಈ ಸ್ಮೆಲ್ ಹೇಗೆ ಬರ್ತಾ ಇದೆ ಸರ್ ನಿಮಗೆ? ಇದು ಏನೋ ಒಂಥರ ಇದೆ. ಇದಕ್ಕೆ ನೋಡಿ 200 ಲೀಟರ್ ಡ್ರಮ್ ಇದು. 200 ಲೀಟರ್ ನೀರ್ಗೆ 10 kg ಹಸುವಿನ ಸಗಣಿ ಸೇರಿಸ್ತೀವಿ, 2 kg ಬೆಲ್ಲ ಸೇರಿಸ್ತೀವಿ, 2 kg ದ್ವಿದಳ ಧಾನ್ಯದ ಹಿಟ್ಟು ಸೇರಿಸ್ತೀವಿ. ಅದ್ರ ಜೊತೆಗೆ 1 ಇಡೀ ಬದುವಿನ ಮಣ್ಣು ಸೇರಿಸ್ತೀವಿ. ಯಾಕೆಂದ್ರೆ ಬದುವಿನ ಮಣ್ಣು ಆ ಮಣ್ಣಿಗೆ ಈ ಸೂಕ್ಷ್ಮಾಣು ಜೀವಿಗಳು ಹೊಂದಾಣಿಕೆ ಆಗ್ಲಿ ಅಂತ ಅದನ್ನ ಸೇರಿಸ್ತೀವಿ. ಇದನ್ನ ಪ್ರತಿ 7 ದಿನ ತನಕನೂ ಹಿಂಗೆ ಬಿಡ್ತೀವಿ. ಅಂದ್ರೆ ಸುಮ್ಮನೆ ಬಿಡಲ್ಲ, ಬೆಳಿಗ್ಗೆ ಸಂಜೆ ನಾವು ಈ ತರ ರೊಟೇಷನ್ ಮಾಡ್ತಾ ಇರ್ಬೇಕು. ಮತ್ತೆ ಇದು ಈ ಆಂಗಲ್ ಅಲ್ಲೇ ಹೋಗ್ಬೇಕು, ರಿಟರ್ನ್ ಬರಂಗಿಲ್ಲ, ಹಿಂಗೆ ಬರಂಗಿಲ್ಲ. ಇದು ಹೆಂಗಿರುತ್ತೋ ಹಿಂಗೆ ಹೊಡಿತಾ ಇರ್ಬೇಕು. ಈಗ ಹೊಡಿತಾ ಇದ್ದಾಗ 1 2 ಆಗುತ್ತೆ, 2 4 ಆಗುತ್ತೆ, ಈ ತರ ಜೀವಾಣು ಸಂಖ್ಯೆಗಳು ಜಾಸ್ತಿ ಆಗ್ತಾವು. ಅದರಿಂದ ನಾವು ರಿಟರ್ನ್ ಮಾಡಂಗಿಲ್ಲ. ಇದನ್ನ 2 ರಿಂದ 3 ಬಾರಿ ಹಿಂಗ್ ತಿರುಗಿಸಿ ಪ್ರತಿ ಬೆಳಿಗ್ಗೆ ಮತ್ತೆ ಸಂಜೆ 7 ದಿನ ತನಕ ಇದು ತಿರುಗಿಸ್ತಾ ಹೋದ್ರೆ 7 ದಿನಕ್ಕೆ ರೆಡಿ ಆಗಿರುತ್ತೆ. 8 ದಿನದ ಮೇಲೆ ನಾವು ಇದನ್ನ ಎಲೆಗಳಿಗೆ ಸಿಂಪಡಣೆ ಕೊಡ್ತೀವಿ, ಭೂಮಿಗೆ ಹಾಕ್ತಿವಿ. ಇದು 200 ಲೀಟ್ರು 1 ಎಕರೆ ಜಮೀನಿಗೆ ಆಗುತ್ತೆ. ಎಷ್ಟು ಸರಿ ಆಗುತ್ತೆ ಸರ್? ಒಂದೇ ಸಲ ರೆಡಿ ಆಯ್ತು ಅಂದ್ರೆ ಕೊಟ್ಬಿಡ್ಬೇಕು ಭೂಮಿಗೆ. ಒಂದ್ಸಲಕ್ಕಾದ್ರೆ ಆಯ್ತಾ? ಮತ್ತೆ ಪದೇ ಪದೇ ಮತ್ತೆ ಮಾಡ್ಕೋತಾ ಇರ್ತೀವಿ. ಎಷ್ಟು ಸಾರಿ ಕೊಡ್ಬೇಕು ನಾವು? ಪ್ರತಿ 15 ದಿನಕ್ಕೊಂದ್ಸಲ ಭೂಮಿಗೆ ಕೊಡ್ತಾನೆ ಇರ್ತೀವಿ ಸರ್, ರೆಗ್ಯುಲರ್ ಆಗಿ. ಅದು ಕಂಟಿನ್ಯೂ ಇಟ್ಕೊಬಿಡ್ಬೇಕು. ಅದನ್ನ ಒಂದು ಬೆಳೆ ತೆಗೆ ತನಕ ಎತ್ತಾ ಇರ್ತೀವಿ ಸರ್, ಕೊಡ್ತಾ ಇರ್ತೀವಿ ನಾವು. ಮತ್ತೆ ಇದನ್ನ ಕೊಡ್ಬೇಕಾದ್ರೆ ಭೂಮಿ ತೇವಾಂಶ ಇರಬೇಕು. ತೇವಾಂಶದ ಜೊತೆಗೆ ಅದ್ರ ಮೇಲೆ ಸಿಂಪಡಿಸೋದ ಅಥವಾ ಸೈಡ್ಗೆ ಹಾಕೋದ ಹೇಗೆ ಸರ್? ಗಿಡ ಭೂಮಿಗೆ ಹಾಕ್ಬೋದು, ನೀವು ಮೇಲ್ಗಡೆ ಎಲೆಗಳ ಮೇಲೆ ಸಿಂಪಡಣೆ ಕೊಡ್ಬೋದು, ಮಾಡ್ಬೋದು, ಎರಡೂನು ಮಾಡ್ಬೋದು. ಎರಡೂನು ಮಾಡೋದ್ರಿಂದ ಎರಡಕ್ಕೂ ಒಳ್ಳೆ ಉಪಯೋಗ ಇದೆ. ನಾವು ಇದು ಜೀವಾಮೃತ, ಇದು ಜೀವಾಮೃತ, ದ್ರವ ಜೀವಾಮೃತ. ಇದು ನಾನು ಹೇಳುದು ಘನ ಜೀವಾಮೃತ. ಅದು ಗಟ್ಟಿ ಇರುತ್ತೆ, ಅಂದ್ರೆ ಗೊಬ್ಬರ ಇರುತ್ತೆ. ಅದು ಇದು ದ್ರವ ರೂಪವಾಗಿ, ಅಂದ್ರೆ ನೀರಿನಲ್ಲಿ ಇರುವಂತದ್ದು. ಇದು ದ್ರವ ಜೀವಾಮೃತ. ಸೂಪರ್. ಇದ್ರ ಜೊತೆಗೆ ಬೇರೆ ಕಷಾಯಗಳನ್ನ ತಯಾರಿಸ್ಕೊತೀವಿ ನಾವು. ಅದು ನೀಮಾಸ್ತ್ರ, ಅಗ್ನಿ ಅಸ್ತ್ರ, ಬ್ರಹ್ಮಾಸ್ತ್ರ, ದಶಪರ್ಣಿ ಕಷಾಯ, ಈ ತರದ ಒಂದಷ್ಟು ಔಷಧಿಗಳನ್ನ. ಅದಕ್ಕೆ ಏನು ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಸಿಗುವಂತ ಎಲೆಗಳನ್ನೆಲ್ಲ ಬಳಸ್ಕೊಂಡು ನಾವು ಔಷಧಿಗಳನ್ನ ಪ್ರಿಪೇರ್ ಮಾಡ್ಕೋತೀವಿ. ಮತ್ತೆ ಒಂದಷ್ಟು ಈ ಉಗ್ನಿ ಅಂಬು ಅಂತ ಹೇಳ್ತೀವಿ, ಮತ್ತೆ ಎಕ್ಕ ಗೊತ್ತು ಎಲ್ರಿಗೂ. ಎಕ್ಕ ಇವೆರಡನ್ನು 10 kg ಅಷ್ಟು ಕಟ್ ಮಾಡಿ ಇದೇ ಥರ 200 ಲೀಟರ್ ಡ್ರಮ್ಗೆ ಅದನ್ನು ಒಳಗಡೆಗೆ ಹಾಕ್ಬಿಟ್ಟು ಚೆನ್ನಾಗಿ ಅದು 7 ದಿನ ತನಕ ಬಿಟ್ಬಿಡ್ತೀವಿ. ಅದರಲ್ಲಿರೋವಂಥ ರಸಾಯಗಳೆಲ್ಲ ನೀರಲ್ಲಿ ಬಿಡಬೇಕು. ಆಮೇಲೆ ಅದನ್ನ ಭೂಮಿಗೆ ಮತ್ತೆ ಗಿಡಗಳಿಗೆ ಸಿಂಪಡಣೆ ಕೊಡ್ತೀವಿ. ಉದ್ದೇಶ ಏನಂತ ಹೇಳಿದ್ರೆ ಸರ್, ಕೊಳ್ಕುಮಾರ ಅಂತ ಬರುತ್ತೆ ಸರ್, ಅಡಿಲಿ ಬೇರ್ ತಿಂತ ಇರುತ್ತೆ. ಆ ಬೇರ್ ತಿನ್ನೋದಕ್ಕೆ ಸರ್ ಉಗ್ನೆ ಮತ್ತು ಉಗ್ನೆ ಅಂಬು ಮತ್ತು ಎಕ್ಕ ಸೊಪ್ಪನ್ನ ತಗೊಬಂದು ಸರ್ ಅದನ್ನ ಕೊರೆತೆ ಹುಳ ಕೊರೆಯೋದಕ್ಕೋಸ್ಕರ ಅದನ್ನ ಅಳವಡಿಸ್ಲಿ ಅಂತ ಇದು ಮಾಡ್ತೀವಿ ಸರ್. ಅದೇ ಸರ್ ಅದರ ಉದ್ದೇಶ. ಸೊ ಇಷ್ಟು ತರದ ಜೀವಾಮೃತ ಇದೆ, ಗೊಬ್ಬರ ಇದೆ, ಎಲ್ಲ ನಮ್ಮಲ್ಲೇ ಇದೆ, ನಮ್ಮ ಹೊಲದಲ್ಲೇ ಇದೆ. ಹೌದು. ಒಂದಿಷ್ಟು ಚೂರು ತಲೆ ಹೊಡಿಸಿ ಇವನ್ನೆಲ್ಲ ಮಾಡ್ಕೊಂಡು ಪರಿಹಾರ ಇಲ್ಲೇ ಇದೆ, ಇಲ್ಲೇ ಇದೆ ಸರ್. ರೈತ ಎಲ್ಲಿಗೂ ಹೋಗೋದ್ ಬೇಕಾಗಿಲ್ಲ ಸರ್. ರೈತನಿಗೆ ಯಾವುದು ಗೊತ್ತಿಲ್ಲ ಅನ್ನೋದೇ ಇಲ್ಲ ಸರ್.
ಇವತ್ತೇನು ಅಂತಂದರೆ ಒಂದಷ್ಟು ಏನು ಈ ಔಷಧಿ ಅಂಗಡಿಗಳು, ಕೆಮಿಕಲ್ ಅಂಗಡಿಗಳು ಭಾಳ ಆಗೋಗಿದೆ, ಹೈಬ್ರಿಡ್ ಸೀಡ್ಗಳಾಗೋಗಿದೆ, ಅದ್ರ ಮುಖಾಂತರ ಹೋಗ್ತಾ ಇದ್ದಾರೆ. ಏಕೆಂದರೆ ಒಬ್ಬ ಬಂತಂದ್ರೆ ನೋಡಿ, ಈ ಬೀಜ ಈ ಗಿಡ ಹಾಕಿ ಇದಿಷ್ಟು KG ಇಳುವರಿ ಕೊಡುತ್ತೆ, ಇಷ್ಟು ದುಡ್ಡು ಆಗುತ್ತೆ ಅಂತ ಹೇಳ್ಬಿಡ್ತಾರೆ. ರೈತನಿಗೇನು ಇಲ್ಲ, ತಲೆಯಲ್ಲಿ ಇರೋದು ಒಂದೇ ದುಡ್ಡು. ಇದು ಹಾಕಿದ್ರೆ ಇಷ್ಟು KG ಬಂತು, ಇಷ್ಟು ದುಡ್ಡು ಸಿಗ್ತದೆ ನನಗೆ, ಇದು ಹಾಕ್ಬಿಡ್ಬೇಕು, ಇಷ್ಟೇ ದಿನಕ್ಕೆ ಬಂದ್ಬಿಡುತ್ತೆ ಅಂತಂತ. ಆದರೆ ಅದು ಇವತ್ತು ಹಾಕಿದ್ರೆ ಒಂದು ಸಲ ಓಕೆ, 2 ಸಲ ಓಕೆ, 3ನೇ ಸಲ ನಾನು ಭೂಮಿನೆಲ್ಲ ಹಾಳು ಮಾಡ್ಕೊಂಡಿದ್ದೀನಿ. ಇವತ್ತು ಯಾವುದೇ ಬೆಳೆ ಹಾಕಿದ್ರೂ ಬರ್ತಾ ಇಲ್ಲ ಅಲ್ಲಿ. ಹಾಗಿದ್ಮೇಲೆ ಇನ್ನೇನು ಬೆಳೆಯೋಕ್ಕೆ ಸಾಧ್ಯ ಸರ್? ಇನ್ನೆಲ್ಲಿ ರೈತನಿಗೆ ಲಾಭ ಇದೆ, ಇನ್ನೆಲ್ಲಿ ಇಳುವರಿ ಇದೆ? ಅವತ್ತು ಬೇಲಿಗಳೆಲ್ಲ ಬೆಳ್ಕೊತಿದ್ವಿ ನಾವು, ಯಾವುದು ಕುಂಬಳಕಾಯಿ, ಹೀರೆಕಾಯಿ, ಸೋರೆಕಾಯಿ ಅಂತ. ಇವತ್ತು ಎಲ್ಲಿದೆ ಸರ್? ಅದು ಮರೆಯಾಗೋಗಿದೆ. ಎಷ್ಟೊಂದು ವೆರೈಟೀಸ್ಗಳಿವೆ, ಟೊಮೊಟೊ ವೆರೈಟೀಸ್ಗಳಿದೆ, ಬದನೆಕಾಯಿ ವೆರೈಟೀಸ್ಗಳಿದೆ, ಕುಂಬಳಕಾಯಿ ವೆರೈಟೀಸ್ ಇದೆ, ಸೋರೆಕಾಯಿಗಳಿವೆ. ಎಲ್ಲ ಥರದಲ್ಲೂ ತುಂಬ ವಿಧವಾದ ತರಕಾರಿಗಳನ್ನ ನೋಡ್ಬೋದು ನಾವು ನಾಟಿ ಬೀಜಗಳಲ್ಲಿ. ಆದರೆ ಅದೆಲ್ಲ ನಶಿಸಿ ಹೋಗ್ಬಿಟ್ಟಿದೆ ಇವತ್ತು, ಎಲ್ಲೂ ಸಿಗ್ತಾ ಇಲ್ಲ. ನಮ್ಮಲ್ಲಿ ಕೆಲವೊಂದಷ್ಟು ಇದೆ, ಬೇಕಾದ್ರೆ ನಾನು ತೋರಿಸ್ತೀನಿ ಬನ್ನಿ. ಎಲ್ಲ ನಾವು ಮಾಡಿ ಇಟ್ಕೊಂಡಿರೋದೆ. ಅಂದ್ರೆ ಸೌಂಡ್ ಮಾಡೋದು ಸರ್, ಯಾರೋ ಬಂದಿದ್ದಾರೆ ಅಂತ ಅವಕ್ಕೆ ಸಿಗ್ನಲ್. ಇಲ್ಲ ಅಂದ್ರೆ ಏನಾಗುತ್ತೆ? ಸುಮ್ನೆ ಭಯ ಆಗುತ್ತೆ ಅಂತ, ಹಿಂಗೆ ಎತ್ತಿದಾಗ ನೋಡ್ತು ಅಂದ್ರೆ ಭಯ ಆಗೋಗುತ್ತೆ ಅಂತಂತ. ಇದ್ರಲ್ಲಿ ಹೋಗಿದೆ, ಆ ಕಡೆ ಇದೆ, ಅಲ್ಲಿಗೆ ಹೋಗೋಣ. ಇದು ವಲಸೆ ಹೊಟ್ಟೋಗಿದೆ, ಅಲ್ಲಿದೆ, ಆ ಬಾಕ್ಸ್ ಅಲ್ಲಿ ಇದೆ, ಅಲ್ಲಿಗೆ ಹೋಗೋಣ ಬನ್ನಿ ಸರ್. ಇದನ್ನ ನಾನೇ ಹಿಡಿದು ಬಿಟ್ಟಿದ್ದು ಸರ್, ಇಲ್ಲಿ ನಮ್ಮಲ್ಲೇ ಇದೆ. ಯಾವ್ದಾರ ಬೇರೆ ಬೇರೆ ಪೊಟ್ರೆಗಳಲ್ಲಿ ಇದ್ದಾಗ ಅದನ್ನ ಹಿಡಿದು. ಯಾವ್ದು ಸರ್? ಇದು ಟರ್ಮರಿಕ್ ಸರ್, ಇದು ಅರ್ಶಿನ. ಇಷ್ಟು ದೊಡ್ಡದಾಗಿದೆಯಲ್ಲ ಇದು ಬೇರೆ ವೆರೈಟಿ ಸರ್. ಇದು ಬೇರೆ ವೆರೈಟಿನಾ? ಹೌದು. ಇದು ಒಂದು ಯಾವ್ದೋ ಕಸ್ತೂರಿ ಅರಿಶಿನ ಅಂತ ಹೇಳ್ತೀವಿ. ಕಸ್ತೂರಿ ಅರಿಶಿನ, ಹೌದು ಸರ್. ಇದರಲ್ಲಿ ನೋಡಿ, ನಮ್ ತರಕಾರಿ ಜೊತೆಗೆ ನಾವು ಹನಿ ಬೀನ ಮಾಡ್ತೀವಿ ಸರ್. ಯಾಕೆ ಈ ಹನಿ ಬೀನೆ ಮಾಡ್ತೀರಿ ಇಲ್ಲಿ? ನೋಡಿ, ನಮ್ಗೆ ತರಕಾರಿ ಜೊತೆಗೆ ಇಳುವರಿನೂ ಜಾಸ್ತಿ ಬೇಕು. ಈ ಹನಿ ಬೀ ಇರೋದ್ರಿಂದ ಇಳುವರಿನೂ ಜಾಸ್ತಿ ಆಗುತ್ತೆ ನಮ್ಗೆ. ಇದು ಪರಾಗ ಮಾಡುತ್ತೆ. ಹೌದು. ಇವಾಗ ನಾವು ನೋಡಿರ್ಬೋದು, ಜೇನು ಹುಳು ಸಂತತಿ ಇಲ್ಲ ಅಂತಂದ್ರೆ ಮನುಷ್ಯನ ಸಂತತಿನೇ ನಾಶ ಅಂತ ಹೇಳ್ತೀವಿ. ಹೆಂಗೆ ಸರ್ ಅದು? ಹೇಗೆ ಅಂತಂದ್ರೆ, ಇವತ್ತು ನಾವು ಏನ್ ತಿನ್ನೋ ಆಹಾರಗಳಿದೆಯಾ, ಅದು ಮುಖ್ಯ ಕಾರಣನೇ ಈ ಜೇನು. ಇದು ಹೋಗಿ ಅದರ ಹೂ ಮೇಲೆ ಕೂತು ಪರಾಗ ಮಾಡಲಿಲ್ಲ ಅಂತಂದರೆ ಯಾವುದೇ ಫ್ರೂಟ್ಸ್ ಆಗಲಿ, ಯಾವುದೇ ತರಕಾರಿ ಆಗಲಿ ನಮ್ಮ ಕೈಗೆ ಸಿಗಲ್ಲ. ಅಲ್ಲ, ಈಗ ಇಲ್ಲಿ ಬೆಳಿತಿದ್ವಿ, ಅಲ್ಲಿ ಜೇನೇ ಇರಲ್ಲಪ್ಪ, ಎಲ್ಲಿಂದ ಹೆಂಗಾಗುತ್ತದ? ಅದೇ ನಮಗೆ ಗೊತ್ತಿಲ್ಲ ಸರ್, ಅಷ್ಟೇ. ಇದ್ರ ಪರಾಗ ಆಗದೇನೆ ಯಾವುದೇ ಬೆಳೆ ಬರಲ್ಲ. ಹೌದಾ? ಖಂಡಿತವಾಗು. ಜೇನುಗಳು ಇಲ್ಲ ಅಂತಾರೆ ಮನುಷ್ಯನ ಸಂತತಿನೇ ನಾಶ ಅಂತ ಹೇಳ್ತೀವಿ. ಇದು ಅಷ್ಟೇನೆ, ಅಳಿವಿನಂಚಿನಲ್ಲಿರುವಂಥ ಒಂದು ಪ್ರಭೇದದಲ್ಲಿ ಇದು ಒಂದು ಸೇರ್ಕೊಂಡಿದೆ ಇವತ್ತು. ಅಯ್ಯೋ ಶಿವನೇ, ಏನು ಆಘಾತಕಾರಿ ಸುದ್ದಿಯಪ್ಪ ಇದು. ಈಗ ಯಾವುದೋ ಒಂದು ಕಂಪನಿ ಒಂದು ಇದನ್ನ ಜೇನು ತರನೇ ಅದೇ ಪರಾಗ ಮಾಡೋದಕ್ಕೆ ಒಂದು ಕಂಡಿಡಿದಿದ್ದಾರಂತೆ. ಅಯ್ಯೋ, ಅದೇನಾದ್ರೂ ಬಂದ್ಬಿಡ್ತು ಅಂದ್ರೆ ಈ ಜೇನು ಹುಳುಗಳೆಲ್ಲ ನಾಶ ಆಗೋಗುತ್ತೆ. ಅಂತದ್ದು ಬರದೇ ಇರ್ಲಿ ಅಂತ ನಾವು ದೇವರಲ್ಲಿ ಬೇಡ್ಕೋತೀವಿ. ಅದ್ರಲ್ಲಿ ನಮ್ಗೆ ನೋಡಿ, ಇದು ಬೆಳೆಗಳಿಗೂ ಆದಾಯ ಜಾಸ್ತಿ ಆಗುತ್ತೆ ನಮ್ಗೆ. ಇದ್ರ ಜೊತೆಗೆ ನಾವು ಹನಿನೂ ತೆಗಿತಾ ಇರ್ತೀವಿ. ಹನಿ ತೆಗೆದಾಗ ಹನಿನೂ ನಮ್ಗೆ ಲಾಭನೇ. ಈಗ ನೋಡಿ, ನಮ್ಮಲ್ಲಿ ಹನಿನೂ ಸಿಗುತ್ತೆ, ನ್ಯಾಚುರಲ್ ಆಗಿ ಸಿಗುವಂತ ಹನಿಗಳು ಸಿಗ್ತವೆ. 1 kgಗೆ ನಾವು 1000 ರೂಪಾಯಿ ಮಾಡ್ತೀವಿ. ರಾ ಹನಿ ಕೊಡ್ತೀವಿ ನಾವು. ಮತ್ತೆ ಅದನ್ನ ಯಾವುದೇ ತರದ ಪ್ರೊಸೆಸ್ಸು ಮಾಡಿರಲ್ಲ ನಾವು. ಇಲ್ಲಿಂದ ತೆಗಿತೀವಿ, ಬಾಟ್ಲ್ಗೆ ಹಾಕ್ತಿವಿ, ಕೊಡ್ತೀವಿ, ಇಷ್ಟೇ. ನಾವು ಕೊಡೋ ಜೇನು ಮಿನಿಮಮ್ 5 ವರ್ಷ ಇಟ್ಟರು ಕೆಡಲ್ಲ. ನೀವ್ ಹೆಂಗ್ ಬೇಕಾದ್ರೂ ಇಡಿ, 5 ವರ್ಷದ ಮೇಲೆ ನೀವೇ ಕೊಟ್ಟಿದ್ರಿ ಹಿಂಗಾಗಿದೆ ಅಂತ ವಾಪಸ್ ತಂದು ಕೊಡಿ, ಅದಕ್ಕೆ ನಾನು ರೆಡಿ ಇರ್ತೀನಿ. ಯಾಕಂದ್ರೆ ಅದು ಹಂಗೆ ಇಟ್ರೆ ಕಲ್ಲು ಸಕ್ಕರೆ ತರ ಆಗುತ್ತೆ ಹೊರತು ಯಾವುದೇ ತರದಲ್ಲೂ ಕೆಡಲ್ಲ ಅದು. ಯಾಕಂದ್ರೆ ನಾನು ಇಟ್ಟು ನೋಡಿದ್ದೀನಿ, ಅದನ್ನ ನಾನು ಬಳಸ್ತಾನೂ ಇದ್ದೀನಿ, ಈಗಲೂ ಇದೆ ಅದು. ಈಗ ನೋಡ್ಬೋದು ನೀವು. ನೋಡಿ, ಇದು ಇವಾಗ ಕಟ್ತಾ ಇದೆ. ಇದು ಕಟ್ತಾ ಇದೆಯಾ? ಹಾ ಸರ್, ಹೌದು. ಇದು ಗೂಡು ಕಟ್ತಾ ಇದೆ. ತಾನೇ ರಚನೆ ಮಾಡುತ್ತದೆ. ಖಂಡಿತ ಹೋಗು ಸರ್.
ಅದಕ್ಕೆ ನಾವು ಹೇಳ್ತೀವಿ ಎಲ್ಲ ಫ್ಯಾಮಿಲಿಲೂ ಜೇನು ಕುಟುಂಬದ ತರ ಇರ್ಬೇಕು ನಾವು ಅಂತ ಹೇಳ್ತೀವಿ. ಯಾಕಂದ್ರೆ ಅದ್ರ ಕೆಲಸ ಅದೇ ಅಚ್ಚುಕಟ್ಟಾಗಿ ಮಾಡ್ತಾ ಇರುತ್ತೆ. ಇದರಲ್ಲಿ 3 ವಿಧ ಇದೆ ಸರ್ ಜೇನಲ್ಲೂ. ಒಂದು ರಾಣಿ ನೊಣ, ಒಂದು ಕೆಲಸಗಾರ ನೊಣ, ಒಂದು ಗಂಡು ನೊಣ ಅಂತ ಹೇಳ್ತೀವಿ. ಕೆಲಸಗಾರ ನೊಣ ಈ ಏನು ಮಜಾ ಹೇಳಿದ್ರಲ್ಲಿ ನೀವು. ಹೆಂಗದ? ಇದರಲ್ಲಿ ರಾಣಿ ನೊಣದ್ದು ಏನು ಕೆಲಸ ಇರಲ್ಲ ಸರ್. ಇದು ಒಂದು ಕುಟುಂಬದಲ್ಲಿ ಒಂದೇ ರಾಣಿ ನೊಣ ಇರೋದು. ಇದರಲ್ಲಿ ಜಾಸ್ತಿ ಇಲ್ಲ. ಒಂದು ಕುಟುಂಬದಲ್ಲಿ ಒಂದೇ ರಾಣಿ ನೊಣ. ಅದರದ್ದು ಏನಪ್ಪ ಕೆಲಸ ಅಂದ್ರೆ ಬರೀ ನಾನು ಏನು ಗೂಡು ಕಟ್ಟಿತ್ತು ಅಂತ ಹೇಳಿದ್ವಿ ನೋಡಿ, ಈ ತರ ಗೂಡು, ಇದ್ರಲ್ಲಿ ಬರೀ ಹೋಗಿ ಮೊಟ್ಟೆ ಇಡೋದಷ್ಟೇ ಅದ್ರ ಕೆಲಸ. ಪೂರ್ತಿ ಇಲ್ಲಿ ಎಷ್ಟು ಗೂಡುಗಳಿರ್ತಾವ ಅಷ್ಟರಲ್ಲೂ ಮೊಟ್ಟೆ ಇಡ್ತಾ ಹೋಗುತ್ತೆ. ಈ ಕೆಲಸಗಾರ ನೊಣದ್ದು ಏನಪ್ಪಾ ಅಂತಂದ್ರೆ ಈ ಗೂಡು ಕಟ್ಟೋದಷ್ಟೇನೆ ರಾಣಿಗೆ ಪ್ರೊಟೆಕ್ಷನ್ ಕೊಡೋದು. ಆ ರಾಣಿ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲೆಲ್ಲ ಪ್ರೊಟೆಕ್ಷನ್ ಕೊಡುತ್ತೆ, ಮತ್ತೆ ಈ ಗೂಡು ಕಟ್ಕೊಡುತ್ತೆ ಅದ್ರ ಕೆಲಸ. ಈ ಗಂಡು ನೊಣದ್ದು ಏನು ಅಂತಾರೆ ಹೊರಗಡೆ ಹೋಗಿ ಆಹಾರ ತಂದು ಕೊಡೋದು. ಇದು ಹೊರಗಡೆ ಹೋಗಿ ಆಹಾರ ತಂದು ಕೊಡುತ್ತೆ, ಆಹಾರನ ಇಲ್ಲಿ ಸ್ಟೋರ್ ಮಾಡುತ್ತೆ. ಅದು ಇದನ್ನ ನಾವು ಇದ್ರದ್ದು ಈ ಫ್ರೇಮ್ ಅಲ್ಲಿ ತುಪ್ಪ ಕಟ್ಟುತ್ತೆ. ಇದು ನಾವು ಮೇಲಿಟ್ಟಾಗ ಈ ಫ್ರೇಮ್ ಅಲ್ಲಿ ತುಪ್ಪ ಆಗ್ತಾ ಇರುತ್ತೆ. ಕೆಳಗಡೆ ಇಲ್ಲಿ ಮರಿ ಮಾಡೋದು, ಇದು ಸಂಸಾರ ಕೋಣೆ ಅಂತ ಹೇಳ್ತೀವಿ, ಇದು ಸೂಪರ್ ಅಂತ ಹೇಳ್ತೀವಿ. ಇಲ್ಲಿ ಮಾತ್ರ ನಾವು ಹನಿನ ತೆಗಿತಾ ಹೋಗ್ತೀವಿ. ಹನಿ ಇಡೋ ಉದ್ದೇಶ ತನಗೆ ಯೂಸ್ ಮಾಡ್ಕೊಳಕ, ಅದು ಯಾಕೆ, ಏನು ಉದ್ದೇಶ ಅದರದ್ದು? ಸರ್, ಹನಿ ಇಡೋದು ತನಗೂ ಉಪಯೋಗ ಆಗುತ್ತೆ, ಮತ್ತೆ ಕೆಲವೊಂದು ನಮಗೂ ಉಪಯೋಗ ಇದೆ. ಈಗ ನಾವು ಅಥವಾ ಅದಕ್ಕೆ ಉಪಯೋಗ ಆಗೋದು ನಾವೇನಾದ್ರೂ ತಗೋತಾ ಇದೀವ ಅಂತ ನೋಡಿ, ಅದಕ್ಕೆ ನಾವು ಉಪಯೋಗ ಆಗೋದನ್ನ ಕೊಟ್ರೆ ಅದಕ್ಕೆ ನಮಗೂ ಏನು ಉಪಯೋಗ ಇದೆ ಅದನ್ನ ಕೊಡುತ್ತೆ. ಪ್ರಕೃತಿನೇ ಹಂಗೆ ಅಲ್ವಾ ಸರ್, ಒಂದನ್ನು ಕೊಡುತ್ತೆ ಒಂದೊಂದು ತಗೊಳುತ್ತೆ. ಆದ್ರೆ ಇದ್ರಲ್ಲೂ ಅದೇ ತರ ನಮ್ಗೆ ಹನಿನ ಕೊಡುತ್ತೆ. ಈಗ ನಾವು ಕೆಲವೊಂದು ನೋಡ್ಬೋದು, ಅದ್ರಲ್ಲಿ ಇರುವಂತ ಹೂವಲ್ಲಿ ಇರುವಂತ ಮಕರಂದನೆಲ್ಲ ತಗೊಬಂದು ಇಲ್ಲಿ ಸೇರಿಸುತ್ತೆ. ಅದನ್ನ ನಾವು ಮತ್ತೆ ತಗೋತೀವಿ, ಮತ್ತೆ ಅಲ್ಲಿಗೆ ಹಾಕ್ತಿವಿ, ಅದು ಮತ್ತೆ ಕೊಡ್ತಾನೆ ಇರುತ್ತೆ ರೆಗ್ಯುಲರ್ ಆಗಿ. ಸೊ ಇದಕ್ಕೆ ನಾವು ಏನು ಕೊಡ್ತಾ ಇಲ್ಲ, ಪೂರ್ತಿ ಕೆಮಿಕಲ್ ಹಾಕಿ ಸಾಯಿಸ್ತಾ ಇದೀವಿ ಇವತ್ತು. ನಾವು ಅದಕ್ಕೆ ಬೆಳೆ ಸಂಯೋಜನೆ ಜೊತೆ ನೋಡಿ ನಮಗೆ ಫ್ರೂಟ್ಸ್ಗಳಿದೆ, ಫ್ರೂಟ್ಸ್ ಡೆವಲಪ್ ಆಗುತ್ತೆ, ಇಳುವರಿ ಜಾಸ್ತಿ ಬರುತ್ತೆ ನಮಗೆ ಇದಿರೋದ್ರಿಂದ. ಒಳ್ಳೆ ಆದಾಯನೂ ಕೂಡ. ಇದರಲ್ಲಿ ತುಪ್ಪ ಹಾಕ್ಬಿಟ್ರೆ 15 ದಿನಕ್ಕೆ ಒಮ್ಮೆ ತೆಗಿತಾ ಇರ್ಬೋದು. 1.5 to 2 kg ತುಪ್ಪ ಸಿಗುತ್ತೆ ನಮಗೆ ಪ್ರತಿ 15 ದಿನಕ್ಕೂ. 1 kgಗೆ 1000 ರೂಪಾಯಿ ಅಂತ ಮಾರ್ತೀನಿ ನಾನು. ಇದ್ರಲ್ಲೂ ಆದಾಯ ಇದೆ. 1 ಎಕರೆನಲ್ಲಿ ತರಕಾರಿ ಹಾಕಿ ಸುತ್ತಲೂ ಇದನ್ನ ಹಾಕೊಂಡ್ಬಿಡ್ಬೋದು. ಎಷ್ಟು ಹಾಕೋಬಹುದು ಸರ್? 1 ಎಕರೆಗೆ 12 ಬಾಕ್ಸ್ ಅಂತ ಇಡ್ತೀವಿ ಸರ್. ಹೌದಾ? ಇದನ್ನ ಇದ್ರ ಆದಾಯ ಬೇರೆ, ಇದ್ರ ಆದಾಯನೇ ಬೇರೆ. ಮತ್ತೆ ಇದಕ್ಕೇನು ನಮ್ಗೆ ತುಂಬಾ ಖರ್ಚಿದೆ ಮತ್ತೆ ಏನು ಕೆಲಸ ಇದೆ ಅಂತ ಏನಿಲ್ಲ. ವಾರದಲ್ಲಿ 1 ದಿನ ಸುಮ್ಮನೆ ಬಾಕ್ಸ್ಗಳನ್ನ ಚೆಕ್ ಮಾಡ್ತಾ ಹೋದ್ರೆ ಓಕೆ, ಏನು ಸಮಸ್ಯೆ ಇರಲ್ಲ. ಸೂಪರ್. ಇದ್ರಲ್ಲೂ ಆದಾಯ ಬರುತ್ತೆ. ಆದ್ರೆ ರೈತ ಮನಸ್ಸು ಪಡಬೇಕು ಅಷ್ಟೇನೆ. ಏನಪ್ಪ ನಿಮ್ಮ ಮಾತು ಕೇಳಿದ್ರೆ ನಾನೇ ಹೋಗಿ ಹೊಲಕ್ಕೆ ಹೋಗಿ ಶುರು ಮಾಡಿಬಿಡೋಣ ಅನ್ಸುತ್ತೆ. ಖಂಡಿತವಾಗೂ ಮಾಡಿ ಸರ್, ಖಂಡಿತವಾಗೂ ಮಾಡಿ. ನಾವು ಬೆನ್ನೆಲುಬಾಗಿರ್ತೀವಿ. ಬರೀ ಹೇಳೋದಾಯ್ತು, ನಾವು ಶುರು ಮಾಡಿದ್ರೆ ನೀವು ಬರ್ತೀರಾ? ಖಂಡಿತವಾಗೂ ಸರ್, ಬರ್ರಿ ನಮ್ಮ ಕ್ರಾಂತಿ ಮಾಡ್ಬೇಕಂದ್ರೆ ನೀವು ಬರ್ಬೇಕು. ಖಂಡಿತವಾಗೂ. ಓಕೆ, ಥ್ಯಾಂಕ್ ಯು ರವಿ. ಇಷ್ಟೊತ್ತು ನೀವು ನಮಗೆ ಸುದೀರ್ಘವಾದ ಪರಿಚಯ ಮಾಡಿಸ್ಕೊಟ್ರಿ ಮತ್ತು ಸರಳವಾಗಿತ್ತು. ಯಾರಾದರೂ ಅನುಕರಣೆ ಮಾಡೋ ಥರ ಇದೆ. ಇಲ್ಲೇನು ಮ್ಯಾಜಿಕ್ ಏನು ಮಾಡಿಲ್ಲ, ನೀವು ಸರಳವಾಗಿ ಮಾಡಿರುವಂಥದ್ದು ಮಾಡಿದ್ದಾರೆ. ವೀಕ್ಷಕರೇ, ನೀವು ನೇರವಾಗಿ ಇಲ್ಲಿಗೆ ಬರ್ಬೋದು. ರವಿ ಅವರು ಹೇಳಿದಂತೆ ಮೊದಲು ಶುರುವಾಗಬೇಕು. ಯಾವುದೇ ಆಗಲಿ ಶುರುವಾಗಿಲ್ಲ ಅಂದರೆ ಯಾವುದನ್ನು ನೀವು ಮಾಡೋಕ್ಕಾಗಲ್ಲ. ಸುಮ್ಮನೆ ಆಮೇಲೆ 108 ತಲೆ ಕೆಡಿಸುವಂಥದ್ದಾಗಿದೆ ಈಗ. ಯೂಟ್ಯೂಬ್ ತೆಗೆಯೋದು ನೋಡೋದು ಕನ್ಫ್ಯೂಷನ್ ಆಗ್ಬಿಡುತ್ತೆ ಅವ್ರಿಗೆ. 108 ಮಾಹಿತಿಗಳಿದೆ, ಒಂದನ್ನು ಫಾಲೋ ಮಾಡಿ ಒಂದು ಸಕ್ಸಸ್ಸಿಗೆ ದಾರಿ ಸಿಗುತ್ತೆ. ಇಲ್ಲ ಅಂದ್ರೆ ಇದೊಂದಿಷ್ಟು ಅದೊಂದಿಷ್ಟು ಕೊನೆಗೆ ತಲೆ ಕೆಟ್ಟು ಯಾವುದೂ ಮಾಡಬಾರ್ದು ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ನೇರವಾಗಿ ನೋಡಿ, ಅಮೃತ ಭೂಮಿಗೆ ಬನ್ನಿ, ಎಲ್ಲ ವಿಷಯ ನಿಮಗೆ ಸಿಗುತ್ತೆ. ನೀವು ಮುಂದೆ ಶುರು ಮಾಡ್ಬೋದು. ಬರೀ 1 ಎಕರೆಯಲ್ಲಿ ಎದೆ ತಟ್ಕೊಂಡು ಹೇಳ್ತಾ ಇದ್ದಾರೆ, ಲಕ್ಷಾಂತರ ದುಡಿತಾ ಇದ್ದೀನಿ, ಯಾವುದಕ್ಕೂ ನಾನು ಕಡಿಮೆ ಇಲ್ಲ ಅಂತ. ಖಂಡಿತವಾಗೂ ಸರ್, ಅಲ್ವಾ? ಹಾಗಾಗಿ ಇಂಥವ್ರು ಉದಾಹರಣೆ ತರದೆ ಇನ್ನೇನು ತರಲಿ. ಬನ್ನಿ, ಒಂದು ಒಳ್ಳೆ ಕೃಷಿ ನಿಮ್ದಾಗಲಿ, ಬದಲಾವಣೆಗಳತ್ತ
ನಾವು ಯಾಕೆಂತಂದ್ರೆ ಹಿರಿಯರು ಹಾಕಿ ಕೊಟ್ಟು ಹೋಗಿದ್ದಾರೆ. ಹೌದು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಅಲ್ವಾ? ಹೌದು ಸರ್. ನಾವು ಇನ್ನಾದ್ರೂ ಕಣ್ ತೆರಿಬೇಕು. ಅವತ್ತು ಹೇಳಿದ್ ಕೇಳಲಿಲ್ಲ, ಈಗಲಾದ್ರೂ ಅರಿವಾಗ್ಬೇಕಲ್ವಾ? ಖಂಡಿತವಾಗೂ ಸರ್. ಅಲ್ವಾ? ಇವತ್ತಾದ್ರೂ ಯುವಕರು ಆದಷ್ಟು ಬೇರೆ ಬೇರೆ ಕಂಪನಿಗಳಿಗೆ ಬೇರೆ ಬೇರೆ ತರ ಹೋಗೋದು ಬಿಟ್ಟು ಬನ್ನಿ ಕೃಷಿ ಮಾಡಿ ಸಕ್ಸಸ್ ಕಾಣ್ಬೋದು. ಆ ಕಂಪ್ನಿಲಿ ಇರೋನ್ಗೆ ನಾವು ಕೆಲಸ ಕೊಡ್ಬೋದು. ಎಲ್ರು ಬಂದ್ಬಿಟ್ರೆ ಖಂಡಿತವಾಗೂ ಸರ್. ಈಗ ನಾವು ಈ ಅಮೃತ್ ಭೂಮಿನಲ್ಲಿ ಎಷ್ಟೋ ಜನ ನೋಡಿದೀವಿ, ಬಂದಿಲ್ಲಿ ಕೆಲಸ ಮಾಡಿ ಹೋಗಿದವರು ಇದ್ದಾರೆ. ಉದಾಹರಣೆಗೆ ಎಲ್ಲ ಯಾರು ಇಂಜಿನಿಯರ್ ಬಂದಿದ್ದಾರೆ, ಡಾಕ್ಟರ್ಸ್ಗಳು ಬಂದಿದ್ದಾರೆ, ಎಲ್ಲರಿಗೂ ನಾವು ಹೇಳ್ಕೊಟ್ಟಿದ್ದೀವಿ, ಅವ್ರ ಕೈಲಿ ಕೆಲಸನೂ ಮಾಡಿಸಿದ್ದೀವಿ. ಅದು ನಮ್ಗೆ ಖುಷಿ ಇದೆ. ಇನ್ನ ಇಲ್ಲಿ ಬದಲಾವಣೆಯತ್ತ ಸ್ವಲ್ಪ ಸ್ಲೋ ಆಗ್ಬೋದು ಅಲ್ವಾ? ಖಂಡಿತ ಆಗುತ್ತೆ, ನನ್ನ ನಂಬಿಕೆ ನಮಗೂ ಇದೆ. ಖಂಡಿತ ಸರ್. ನಿಮ್ಮ ಅಮೃತ ಭೂಮಿ ಅಂತೂ ಅದ್ಭುತವಾದ ಕೆಲಸ ನಡೀತಾ ಇದೆ. ಚಿಕ್ಕಿ ಮೇಡಮ್ ಅವ್ರಿಗೆ, ನಿಮಗೆ, ಈ ಸಂಸ್ಥೆಗೆ ಹೊಂದಿಸ್ತಾ ಇಲ್ಲಿಗೆ ಬಂದಿದ್ದಕ್ಕೆ ಖುಷಿ ಆಯ್ತು. ರವಿ ಅವರೇ, ನಿಮ್ಮ ನಂಬರ್ ಹಾಕಿರ್ತೀನಿ. ಒಂದಿಷ್ಟು ಫೋನ್ಗಳು ಜಾಸ್ತಿ ಬರ್ಬೋದು, ಸಹಕರಿಸಿ, ಸಹನೆ ಇರಲಿ. ಖಂಡಿತವಾಗೂ ಸರ್. ನಾವು ಯಾವತ್ತಿದ್ರೂ ಬೆಂಬಲವಾಗಿ ನಿಂತಿರ್ತೀವಿ. ಥ್ಯಾಂಕ್ ಯು. ಧನ್ಯವಾದಗಳು ಸರ್.